ಓಕೆ ನಮಸ್ಕಾರ ಸ್ನೇಹಿತರೆ, ಗುಡ್ ಈವ್ನಿಂಗ್. ಸೊ ಆಲ್ ಆಫ್ ಯು, ಇವತ್ತು ನಾವು ಭಾರತ ದೇಶದಲ್ಲಿರುವಂಥ ನದಿಯ ವ್ಯವಸ್ಥೆ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಹಾಗಾದರೆ ಈ ಭಾರತ ದೇಶದಲ್ಲಿರುವಂಥ ಈ ನದಿಯ ವ್ಯವಸ್ಥೆಯ ಬಗ್ಗೆ ನಾವು ನೋಡಬೇಕಂದ್ರೆ ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಮೊದಲಿಗೆ ನಾವು ಭಾರತದಲ್ಲಿರುವಂಥ ನದಿಗಳ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನಾವು ನೋಡಬೇಕಾಗತ್ತೆ. ಹೌದಾ? ಉತ್ತರಕ್ಕೆ ಹರಿಯುವಂಥ ನದಿಗಳು ಯಾವುವು, ದಕ್ಷಿಣಕ್ಕೆ ಹರಿಯುವಂಥ ನದಿಗಳು ಯಾವುವು, ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಯಾವುವು, ಪೂರ್ವಕ್ಕೆ ಹರಿಯುವಂಥ ನದಿಗಳು ಯಾವುವು, ಇವು ಮೂರನ್ನು ನಾವು ಮೊದಲಿಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಹಾಗಾದರೆ ಕೆಲವೊಬ್ರದ್ದು ಭಾಳಷ್ಟು ಆಸೆಗಳು ಇದ್ದು ಸೊ ಕಮೆಂಟ್ ಬಾಕ್ಸ್ದಲ್ಲಿ ಹಾಕಿ ಕಳಿಸಿದ್ದಾರೆ. ಅಂದರೆ ಮ್ಯಾಪಿನ ಮುಖಾಂತರ ಸರಿಗೆ ಟೀಚ್ ಮಾಡಲಿಕ್ಕೆ ಹೇಳಿ ಸರ್ ಅಂತ ಕಮೆಂಟ್ದಲ್ಲಿ ಹಾಕಿದ್ದಾರೆ. ನೋಡಿ ಸ್ನೇಹಿತರೆ, ನಾನು ಯಾಕೆ ಮ್ಯಾಪ್ ತೆಗಿತಿದೆ, ಮ್ಯಾಪ್ ನಾನು ಖುದ್ದಾಗಿ ತೆಗೆಯೋದು ಅದರ ಅವಶ್ಯಕತೆ ಏನಿತ್ತಂದ್ರೆ ನಾನು ಮ್ಯಾಪ್ ತೆಗೆಯುವವರೆಗೆ ನೀವು ಕೂಡ ನಿಮ್ಮ ಕೈಲೇ ಮ್ಯಾಪ್ ತೆಗ್ದಾರಂದ್ರೆ ಅದು ಭಾಳಷ್ಟು ಇಫೆಕ್ಟಿವ್ ಆಗತ್ತೆ ಅಂತದು ನನ್ನ ಅಭಿಪ್ರಾಯ ಆಗಿತ್ತು. ಹೌದಾ? ಈಗ ಕೆಲವೊಬ್ರು ಸ್ಟೂಡೆಂಟ್ಗಳಿಗೆ ಏನಂದ್ರೆ ಒಂದೇ ದಿನದಲ್ಲಿ ಆಗ್ಬೇಕು ಎಲ್ಲನೂ ಕೂಡ. ಹೌದಾ? ಏನಾಗಬೇಕಂದ್ರೆ ಒಂದೇ ದಿನದಲ್ಲಿ ಮದುವೆಯಾಗಿ ಒಂದೇ ದಿನದಲ್ಲಿ ಎಲ್ಲನೂ ಆಗ್ಬೇಕು. ಕಾಂಪಿಟೇಟಿವ್ ಫೀಲ್ಡ್ನಾಗ ಆ ರೀತಿ ಇಲ್ಲ. ಸೊ ಸಿ ಮೈ ಡಿಯರ್ ಫ್ರೆಂಡ್ಸ್, ಐ ಆಲ್ಸೋ ಡಿಡ್ ಇನ್ ದಿಸ್ ಸಬ್ಜೆಕ್ಟ್ ಮೈ PhD and I passed KCET and NET also, and I am also a civil for UPSC exam. I am also preparing for civil service. I took coaching in Delhi. Got the point? ನಾನು ಒಂದು ಸರ್ತಿ ನಂದು ಇಂಟರ್ವ್ಯೂ ತನ ಇದರಲ್ಲಿ ಯಾವ ರೀತಿ ನಿಮಗೆ ಕರ್ಕೊಂಡು ಹೋಗಬೇಕು, ಈ ಸಬ್ಜೆಕ್ಟ್ದಿಂದ ಯಾವ ರೀತಿ ನಿಮ್ಮ ಮಾರ್ಕ್ಸ್ ಗೇನ್ ಮಾಡಿಸ್ಬೇಕು, ಯಾವ ರೀತಿ ನಿಮಗೆ ತಿಳಿಸ್ಬೇಕು ಅಂತ ನನಗೆ ಒಂದು ಸ್ವಲ್ಪ ಗೊತ್ತಿದೆ. ನನಗಿಂತೂ ನಿಮ್ಗೆ ಕೆಲವೊಬ್ರಿಗೆ ಚೆನ್ನಾಗಿನೂ ಗೊತ್ತಿರಬಹುದು. ಬಟ್ ನನಗೆ ಏನು ಗೊತ್ತಿದೆಯಲ್ಲ ಅದನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಸ್ನೇಹಿತರೆ, ಕೆಲವೊಬ್ಬರು ಕಮೆಂಟ್ ಮಾಡೋದು ಮುಖಾಂತರ ಅವರು ಹೇಳಿರುವಂಥ ಕೆಲವೊಂದು ಪ್ರೊನೌನ್ಸಿಯೇಷನ್ ನಮಗೆ ಅರ್ಥ ಆಗಂಗಿಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾದರೆ ಐ ಆಮ್ ಎಕ್ಸ್ಪ್ಲೇನಿಂಗ್ ಹಿಯರ್ ಇನ್ ಬೋತ್ ಲ್ಯಾಂಗ್ವೇಜ್. ಇಫ್ ಯು ಕುಡ್ ನಾಟ್ ಅಂಡರ್ಸ್ಟುಡ್ ಇನ್ ಕನ್ನಡ ಆಸ್ ವೆಲ್ ಆಸ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಇನ್ ಇಂಗ್ಲಿಷ್ ಆಲ್ಸೋ. ಈಸ್ ಎನಿಬಡಿ ಎಕ್ಸ್ಪ್ಲೇನಿಂಗ್ ಇನ್ ಇಂಗ್ಲಿಷ್ ಆಲ್ಸೋ ಫಾರ್ ಯು ಪೀಪಲ್? ಸೊ ದ್ಯಾಟ್ ಕಮೆಂಟ್ಸ್ ಡ್ಯಾಮೇಜ್ ಅವರ್ ವರ್ಚಸ್. ಗಾಟ್ ದಿ ಪಾಯಿಂಟ್? ಸೊ ಯು ಶುಡ್ ನಾಟ್ ಡೂ ಲೈಕ್ ದಿಸ್. So I am teaching in reputed institute in classic also. I am not free. By requesting them, I came here. And you people are getting. ಹೌದಾ? ಸೊ ಈ ರೀತಿ ಅದು ಏನು ನಿಮಗೆ ಏನು ಅವಶ್ಯಕತೆ ಇದೆಯಲ್ಲ 10 ಸರ್ತಿ ಹೇಳಿ, ನಾವು ಅದನ್ನು ಡಿಸ್ಕಷನ್ ಮಾಡೋಣ. ಚೆನ್ನಾಗಿ ನಾವು ನೀವು ಕೂಡಿ ಏನು ಮಾಡೋಣ ಅಂದ್ರೆ ಕಲೆಕ್ಟಿವ್ ಆಗಿ ವರ್ಕ್ ಮಾಡಿ ನಾವು ಉನ್ನತ ಮಟ್ಟಕ್ಕೆ ಹೋಗೋಣ. ಹೌದಾ? ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಡೋಣ. ನಂದು ಒಬ್ಬನ ಕಡೆದಿಂದನೇ ಚಪ್ಪಾಳಿ ಹೊಡಿಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ನೀವು ಕೂಡ ಇಬ್ಬರು ಕೈ ಕುಡ್ದಾಗ ಮಾತ್ರ ಚಪ್ಪಾಳಿ ಹೊಡಿಬಹುದು, ಇರ್ಲಿಕ್ಕಂದ್ರೆ ಆಗೋದಿಲ್ಲ. ನಂದು ಉದ್ದೇಶ ಏನಾಗಿತ್ತು, ಮ್ಯಾಪ್ ಯಾಕೆ ತೆಗೀತಿದೆ ಅಂದರೆ ಖುದ್ದಾಗಿ ನಾನು ಮ್ಯಾಪ್ ತೆಗೆದು ಉದ್ದೇಶ ಏನಿತ್ತಂದರೆ ನಾನು ಮ್ಯಾಪ್ ತೆಗೆದುವರೆಗೆ ನೀವು ಕೂಡ ಮ್ಯಾಪ್ ಹಾಕ್ಕೊಳ್ತೀರಿ. ನೀವು ಯಾವ ರೀತಿ ಮ್ಯಾಪ್ ಹಾಕ್ಕೊಳ್ತಿರ್ತಲ್ಲ ಅದು ಪರ್ಮನೆಂಟ್ ಆಗಿ ತಲೆಯಲ್ಲಿ ಉಳಿಯುತ್ತೆ. ಇವು ರೆಡಿಮೇಡ್ ಏನು ಉಳಿಯುತ್ತೆ ಇವು. ಹೌದಾ? ಯು ವಿಲ್ ಆಲ್ಸೋ ಗೆಟ್ ದಿಸ್ ರೆಡಿಮೇಡ್ ಮ್ಯಾಪ್ಸ್ ಇನ್ ಗೂಗಲ್. ಹೌದಾ? ಎಲ್ಲಿ ಬೇಕಾದಲ್ಲಿ ನೀವು ಇವೆಲ್ಲ ರೆಡಿಮೇಡ್ಗಳನ್ನು ತಗೋಬಹುದು. ಯಾವಾಗ ನಾವು ಖುದ್ದಾಗಿ ನಾವಾಗಿನೇ ಫೀಲ್ಡ್ನಾಗ ಇಳಿದು ವರ್ಕ್ ಮಾಡ್ತೇವೋ ಅದು ಡೈರೆಕ್ಟ್ಲಿ ನಮ್ಮ ಮೈಂಡ್ದಲ್ಲಿ ಹೋಗುತ್ತೆ ಸ್ನೇಹಿತರೆ. ಎನಿ ಹಾವ್ ವಿ ವಾಂಟ್ ಟು ಲೀವ್ ದ್ಯಾಟ್ ಒನ್. ಇವತ್ತೇನು ನದಿ ಹೇಳ್ತಾ ಇದ್ದೀನಲ್ಲ, ಈ ರಿವರ್ ಸಿಸ್ಟಮ್ ಮೇಲೆ ನಮಗೆ ಕ್ವಶನ್ಸ್ ಇರುತ್ತೆ. ಸೊ ನೀವು KS ಮಾಡ್ಬೇಕಂದ್ರೆ ಇಲ್ಲಿದಿಂದ 2 ಕ್ವಶನ್ಸ್ ಫಿಕ್ಸ್ ಇರುತ್ತೆ. ಹೌದಾ? KS ಬರಿಬೇಕಂದ್ರೆ KS ಒಳಗೆ 2 ಕ್ವಶನ್ಸ್ ಫಿಕ್ಸ್ ಇರುತ್ತೆ. ನೀವು PSI ಆಗ್ಬೇಕಂದ್ರೆ 1ರಿಂದ 2 ಕ್ವಶನ್ಸ್ ಫಿಕ್ಸ್ ಇರುತ್ತೆ ಸ್ನೇಹಿತರೆ. ನೀವು PC ಆಗ್ಬೇಕಂದ್ರೆ 2 ಕ್ವಶನ್ಸ್ ಫಿಕ್ಸ್ ಇರುತ್ತೆ. PC ಆಗ್ಬೇಕಂದ್ರೆ ಯಾಕಂದ್ರೆ ಬಹಳಷ್ಟು ಜನ PC ಆಗೋರು ಇರ್ತೀರಿ, ಅವ್ರಿಗೇನಂದ್ರೆ PC ಆಗೋರಿಗೆ ಡೈರೆಕ್ಟ್ ಬೇಕು. ಹೌದಾ? ಸೊ ಇಲ್ಲಿ PC ಯಾರು ಮಾಡ್ತಾರಲ್ಲ ಅವರಿಗೆ ಸೊ 2 ಕ್ವಶನ್ಸ್ ಬರ್ಬೋದು ಇಲ್ಲಿದಿಂದ. ನೆಕ್ಸ್ಟು FDAಗೆ ಯಾರು ಪ್ರಿಪರೇಷನ್ ಮಾಡ್ತಾರಲ್ಲ ಸ್ನೇಹಿತರೆ ಅವ್ರಿಗೆ ಕೂಡ 1ರಿಂದ 2 ಕ್ವಶನ್ಸ್. ಒಟ್ಟಾರೆ ನಿಮ್ಮ ತಲೆಯಲ್ಲಿ ಬರಬೇಕು
ಈ ನದಿಯ ವ್ಯವಸ್ಥೆಯಿಂದ 2 ಕ್ವಶನ್ಸು ಫಿಕ್ಸ್ ಇರುತ್ತೆ ಇನ್ ಎವ್ರಿ ಎಕ್ಸಾಮ್. ಹೌದಾ? ಹಾಗಾದ್ರೆ ಆ 2 ಕ್ವಶನ್ಸ್ ನಾವು ಪಡ್ಕೋಬೇಕಂದ್ರೆ ಫಸ್ಟ್ 1 ಕ್ವಶನ್ಸ್ ಎಲ್ಲಿದಿಂದ ರೈಸ್ ಆಗತ್ತೆ ಅಂದ್ರೆ ನಾವು ನದಿಗಳನ್ನು ಮೊದಲಿಗೆ ಏನು ಮಾಡಬೇಕಾಗಿದೆ ಅಂದ್ರೆ ಡಿವೈಡ್ ಮಾಡ್ಕೋಬೇಕಾಗಿದೆ. ಆ ಡಿವೈಡ್ ಮಾಡ್ಕೊಳ್ಳೋದು ಮುಖಾಂತರ ನಮಗೆ 1 ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ. ಹಾಗಾದ್ರೆ ಪ್ರಪ್ರಥಮವಾಗಿ ನಾವು ನದಿಗಳನ್ನು ಡಿವೈಡ್ ಮಾಡ್ಕೊಳ್ಳೋಣ. ಸೊ ಕಮ್ ಟು ದಿ ಪಾಯಿಂಟ್ ಹಿಯರ್. ಈ ನದಿಗಳನ್ನು ನಾವು ಯಾವ ರೀತಿ ಡಿವೈಡ್ ಮಾಡ್ಕೋಬೇಕಾಗತ್ತೆ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಹೌದಾ? ಈಗ ಹೆಡ್ಡಿಂಗ್ ಹಾಕೊಳ್ಳಿ, ನದಿ, ರಿವರ್. ನದಿ ಇದಕ್ಕೆ ನಾವು ಏನಂತ ಕರಿತೇವೆ? ರಿವರ್ ಅಂತ ಕರಿತೇವೆ. ಹೌದಾ? ಸೊ ಹಾಗಾದ್ರೆ ರಿವರ್ಸ್ ಆರ್ ವಿ ಕ್ಯಾನ್ ಸೇ ದಟ್ ರಿವರ್ಸ್, ನದಿ, ನದಿಗಳು. ಹೌದಾ? ಇದಕ್ಕೆ ನಾವು ಏನಂತ ಕರಿಬಹುದು? ನದಿಗಳು ಅಂತ ಕೂಡ ಕರಿಬಹುದು. ರಿವರ್ಸ್, ನದಿಗಳು. ಈಗ ನೋಡಿ, ನದಿಯ ಅದರ ಅರ್ಥ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ರಿವರ್? ನದಿ ಅಂದ್ರೆ ಏನು? ಸೊ ನದಿ ಅಂದ್ರೆ ಫಸ್ಟಿಗೆ ನಾವು ನೋಡ್ಬೇಕಾಗತ್ತೆ ಸ್ನೇಹಿತರೆ. ನದಿ ಅಂದ್ರೆ ಎತ್ತರವಾದ ಪ್ರದೇಶದಲ್ಲಿ ಹುಟ್ಟಿ, ಎತ್ತರವಾದ ಪ್ರದೇಶ, ಇದು ಎತ್ತರವಾದ ಪ್ರದೇಶ ಇದೆ. ಹಾಗಾದ್ರೆ ಎತ್ತರವಾದ ಪ್ರದೇಶ ಅಂದ್ರೆ ಆ ಟಾಪ್ ಗುಡ್ಡದ ಮೇಲೇನೆ ಅದು ಏನು ಹುಟ್ಟುವುದಿಲ್ಲ. ಎತ್ತರವಾದ ಪ್ರದೇಶ ಅಂದ್ರೆ ನಾವು ಏನ್ ಹೇಳ್ಬಹುದು ಅಂದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ, ಈಗ ಇದು ಎಲ್ಲ ಎತ್ತರವಾದಂತ ಪ್ರದೇಶ ಇದೆ. ಹೌದಾ? ಈ ಎತ್ತರವಾದಂತ ಪ್ರದೇಶದಲ್ಲಿ ಇದನ್ನ ನಾವು ಎತ್ತರವಾದ ಪ್ರದೇಶ ಅಂತ ತಿಳ್ಕೊತೇವೆ. ಈಗ ಇಲ್ಲಿ ಏನಾದರೂ ಮಳೆ ಆದಾಗ, ಇಲ್ಲಿ ಆಗಿರುವಂತ ಮಳೆ, ಸೊ ಥಿಂಕ್ ದಟ್ ಹಿಯರ್ ಈಸ್, ಇಲ್ಲಿ ಏನಾಗಿರುತ್ತೆ ಅಂದ್ರೆ ಮಳೆ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಹೌದಾ? ಮಳೆ ಆಗಿರುತ್ತೆ. ಅಥವಾ ವಿ ಕ್ಯಾನ್ ಸೇ ದಟ್ ಇಲ್ಲಿ ನಮಗೆ ಹಿಮಪಾತ, ಹಿಮ ಇರುತ್ತೆ ಅಂತ ತಿಳ್ಕೊಳ್ಳಿ. ಏನಿರುತ್ತೆ? ಹಿಮ ಬಿದ್ದಿರುತ್ತೆ, ಹಿಮ. ಅಥವಾ ಮಳೆ ಆಗಿರುತ್ತೆ. ಆ ಎಲ್ಲಾ ನೀರು ಏನಾಗತ್ತೆ ಅಂದ್ರೆ ಕೆಳಗಡೆಗೆ ಹರಿದು ಬಂದು, ಈ ರೀತಿ ಈ ಇಳಿಜಾರದ ಮುಖಾಂತರ ಆ ನೀರು ಹರಿದು ಬಂದು ಒಂದ್ ಕಡೆಗೆ ಆ ಝರಿ ರೂಪದಲ್ಲಿ ನೀರು ಬಂದು, ಎಲ್ಲ ಗುಡ್ಡದ ಮೇಲಿನ ನೀರು ಬಂದು ಸ್ನೇಹಿತರೆ ಒಂದ್ ಕಡೆಗೆ ಹೋಗಿ ಅದು ಏನಾಗತ್ತೆ ಅಂದ್ರೆ ಈ ರೀತಿ ನದಿಯಾಗಿ ಅದು ಏನಾಗತ್ತೆ ಅಂದ್ರೆ ಮುಂದೆ ಹರಿಯತ್ತೆ. ಹೌದಾ? ಈ ರೀತಿ ಆ ನೀರು ಎಲ್ಲಾ ಕಡೆದಿಂದ ಮುಂದೆ ಹೋಗಿ ಏನಾಗಿ ಹರಿಯತ್ತೆ ಅಂದ್ರೆ ನದಿ ಹರಿಯತ್ತೆ. ಈಗ ನದಿ ಅಂದ್ರೆ ಅದು ಮಳೆಯ ಮುಖಾಂತರ ನೀರ ಬರಬಹುದು, ಅಥವಾ ಎತ್ತರವಾದಂತ ಪ್ರದೇಶದಲ್ಲಿ ಹಿಮ ಬಿದ್ದಿದಂತ ಹಿಮ ಕರಗಿ ಎಲ್ಲಾ ಕಡೆಯಿಂದ ಇಳಿಜಾರ ಪ್ರದೇಶದಿಂದ ಆ ನೀರು ಬಂದು ಒಂದ್ ಕಡೆಗೆ ಝರಿಯ ರೂಪದಲ್ಲಿ ಒಂದ್ ಕಡೆಗೆ ಬಂದು ಆ ನೀರು ಏನಂದ್ರ ಸೊ ಈ ರೀತಿ ಹರಿತಾ ಹೋಗತ್ತೆ. ಹೌದಾ? ಸೊ ಇದಕ್ಕೆ ನಾವು ಏನಂತ ಕರಿಬಹುದು ಅಂದ್ರೆ ನದಿ. ಹಾಗಾದ್ರೆ ಇದರ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ರಿವರ್? ನದಿ ಅಂದ್ರೆ ಸ್ನೇಹಿತರೆ ಎತ್ತರವಾದ ಪ್ರದೇಶದಲ್ಲಿ ಹುಟ್ಟಿ ಇಳಿಜಾರವನ್ನು ಅನುಸರಿಸಿಕೊಂಡು ಹರಿಯುವ ಸಿಹಿ ನೀರಿನ ಧಾರೆಗೆ ನದಿ ಎಂದು ಕರೆಯುವರು. ಒನ್ಸ್ ಅಗೇನ್ ಐ ವಾಂಟ್ ಟು ರಿಪೀಟ್ ಹಿಯರ್. ನದಿ ಅಂದ್ರೆ ಎತ್ತರವಾದ ಪ್ರದೇಶದಲ್ಲಿ ಹುಟ್ಟಿ, ನದಿ ಅಂದ್ರೆ ಎತ್ತರವಾದ ಪ್ರದೇಶದಲ್ಲಿ ಹುಟ್ಟಿ ಇಳಿಜಾರವನ್ನು ಅನುಸರಿಸಿಕೊಂಡು ಹರಿಯುವ ಸಿಹಿ ನೀರಿನ ಧಾರೆಗೆ ನದಿ ಎಂದು ಕರೆಯುವರು. ಹೌದಾ? ಈಗ ನದಿ ಒಳಗೆ ಏನಿರುತ್ತೆ ಅಂದ್ರೆ ಸಿಹಿ ನೀರಿರುತ್ತೆ ಸ್ನೇಹಿತರೆ, ಉಪ್ಪು ನೀರು ಇರುವುದಿಲ್ಲ. ಯಾಕಂದ್ರೆ ಅದು ನಿರಂತರವಾಗಿ ಹರಿಯುವಂತ ವ್ಯವಸ್ಥೆ ಇರುತ್ತೆ. ಹಾಗಾಗಿ ನದಿಯಲ್ಲಿ ನಮಗೆ ಏನಿರುತ್ತೆ ಅಂದ್ರೆ ಸಿಹಿ ನೀರಿರುತ್ತೆ. ಈಗ ನದಿ ಎಲ್ಲಿದಿಂದ ಹುಟ್ಟಿ ಬರುತ್ತಲ್ಲ ಅದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ನದಿಯ ಉಗಮ ಅಂತ ಕರಿತೇವೆ ಸ್ನೇಹಿತರೆ. ಈ ರೀತಿ ನದಿ ಎತ್ತರವಾದ ಪ್ರದೇಶದಿಂದ ಹುಟ್ಟಿ ಬರುವುದರಿಂದ ಅದಕ್ಕೆ ನಾವು ನದಿಯ ಉಗಮ ಅಂತ ಕರಿತೇವೆ. ಎತ್ತರವಾದ ಪ್ರದೇಶದಲ್ಲಿ ಏನು ನದಿ ಹುಟ್ಟತ್ತಲ್ಲ ಅದಕ್ಕೆ ನಾವು ನದಿಯ ಉಗಮ ಅಂತ ಕರಿತೇವೆ. ಹೌದಾ? ಹಾಗಾದ್ರೆ ಮತ್ತೆ ಈ ನದಿಗೆ ಯಾವುದಾದರೂ ನದಿ ಬಂದು ಕೂಡಿತ್ತಂದ್ರೆ, ಈ ಕಡೆದಿಂದ ಯಾವುದಾದರೂ ಒಂದು ನದಿ ಬಂದು ಈ ನದಿಗೆ ಕೂಡ್ತಂದ್ರೆ ಅದಕ್ಕೆ ನಾವು ಏನಂತ ಕರಿತೇವೆ? ಸಂಗಮ ಅಂತ ಕರಿತೇವೆ. ಏನಂತ ಕರಿತೇವೆ? ಯಾವುದಾದರೂ ನದಿ ಬಂದು ಈ ಪ್ರಮುಖ ನದಿಗೆ ಬಂದು ಕೂಡ್ತಂದ್ರೆ ಸ್ನೇಹಿತರೆ ಅದಕ್ಕೆ ನಾವು ಸಂಗಮ. ಹೌದಾ? ಸಂಗಮ ಅಂತ ಕರಿತೇವೆ. ಸಂಗಮ ಅಂದ್ರೆ ನದಿಯ ಸಂಗಮ. ಪ್ಲೀಸ್ ರಿಮೆಂಬರ್, ಯಾವುದಾದ್ರೂ ನದಿ ಬಂದು ಇದಕ್ಕೆ ಕೂಡ್ತಂದ್ರೆ ಅದಕ್ಕೆ ನಾವು ಏನಂತ ಕರಿತೇವೆ? ನದಿಯ ಒಂದು ಸಂಗಮ. ಹೌದಾ? ನೆಕ್ಸ್ಟ್ ಈ ನದಿ ಈ ಕಡೆ ಇರುವಂತ ವಿ ಕ್ಯಾನ್ ಸೇ ದ್ಯಾಟ್ ಈ ಭಾಗದಲ್ಲಿ ನಾವು ಹೇಳ್ಬಹುದು. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ನಾವು ನೋಡಿದಾಗ ಸಿ ಹಿಯರ್, ಈ ಭಾಗದಲ್ಲಿ ನಾವು ನೋಡಿದಾಗ ನೀವು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ನೋಡಿದಾಗ ಇಲ್ಲಿ ನಮಗೆ ಸಮುದ್ರ
ಅಥವಾ ಸಾಗರ ಇರತ್ತೆ ತಿಳ್ಕೊಳ್ಳಿ. ಸಮುದ್ರ ಅಥವಾ ಸಾಗರ ಇದೆ ಈ ಭಾಗದಲ್ಲಿ. ಹಾಗಾದ್ರೆ ಇಲ್ಲಿ ನಮಗೆ ಏನಾಗತ್ತೆ ಅಂದ್ರ ಈ ನದಿ ಹೋಗಿ ಏನಾಗತ್ತೆ ಅಂದ್ರ ಈ ಸಮುದ್ರ ಅಥವಾ ಸಾಗರ ಕೂಡತ್ತೆ ಸ್ನೇಹಿತರೆ. ಹೌದಾ? ಏನಾಗತ್ತೆ, ಈ ನದಿ ಏನು ಕೂಡತ್ತೆ, ಹೋಗಿ ಸಮುದ್ರ ಅಥವಾ ಸಾಗರ ಕೂಡತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಿರುವಂತ ಸಮುದ್ರ ಆಗಿರ್ಬೋದು ಅಥವಾ ಸಾಗರ ಆಗಿರ್ಬೋದು. ಇದಕ್ಕೇನು ಹೋಗಿ ಕೂಡತ್ತಲ್ಲ ಇದು ಈ ರೀತಿ, ಇದಕ್ಕೆ ನಾವು ನದಿ ಮುಖಜ ಭೂಮಿ ಅಂತ ಕರಿತೇವೆ. ಇದಕ್ಕೆ ಬಂದು ಈ ಸಿ ಆಗಿರ್ಬೋದು, ಆರ್ ವಿ ಕ್ಯಾನ್ ಸೇ ದ್ಯಾಟ್ ಓಷನ್ ನದಿಗಾಗಿರ್ಬೋದು ಅಥವಾ ಸಮುದ್ರಕ್ಕಾಗಿರ್ಬೋದು. ಇದಕ್ಕೆ ಹೋಗಿ ಕೂಡುವುದಕ್ಕೆ ನಾವು ಏನಂತ ಕರಿತೇವೆ ಅಂದ್ರ ನದಿ ಮುಖಜ ಭೂಮಿ ಅಂತ ಕರಿತೇವೆ. ಇದಕ್ಕೆ ಏನಂತ ಕರಿತೇವೆ? ನದಿ ಮುಖಜ ಭೂಮಿ ಅಂತ ಕರಿತೇವೆ ಸ್ನೇಹಿತರೆ. ಇದು ನದಿ ಮುಖಜ ಭೂಮಿ. ಹೌದಾ? ಅಥವಾ ಡೆಲ್ಟಾ ಅಂತ ಕರಿತೇವೆ ನಾವು, ರಿವರ್ ಡೆಲ್ಟಾ ಅಂದ್ರೆ ನದಿ ಮುಖಜ ಭೂಮಿ, ರಿವರ್ ಡೆಲ್ಟಾ. ಎದಕ್ಕೆ ಕೂಡುವುದಕ್ಕ? ಸಮುದ್ರ ಅಥವಾ ಸಾಗರ ಕೂಡುವುದಕ್ಕೆ. ನೆಕ್ಸ್ಟ್ ಯಾವ್ದಾದ್ರು ನದಿ ಬಂದು ಕೂಡುವುದಕ್ಕೆ ಸಂಗಮ, ನದಿಯಲ್ಲಿ ಹುಟ್ಟತ್ತೆ ಅದೇ ಉಗಮ. ಇದಕ್ಕೆ ನಾವು ಈ ರೀತಿ ನದಿ ವ್ಯವಸ್ಥೆ ಇರತ್ತೆ. ಹಾಗಾದ್ರೆ ಎತ್ತರ ಪ್ರದೇಶದಲ್ಲಿ ಹುಟ್ಟಿ ಇಳಿಜಾರವನ್ನು ಅನುಸರಿಸಿಕೊಂಡು ಹರಿಯುವ ಸಿಹಿ ನೀರಿನ ದಾರೆಗೆ ನಾವು ಏನಂತ ಕರಿತೇವೆ? ನದಿ ಅಂತ ಕರಿತೇವೆ. ಇದು ನದಿ ಅಂದ್ರೆ ನಿಮಗೆ ಗೊತ್ತಾಗಬೇಕು. ಈಗ ನೋಡಿ ಸ್ನೇಹಿತರೆ, ಹಾಗಾದ್ರೆ ಭಾರತ ದೇಶದ ನದಿಯ ವ್ಯವಸ್ಥೆಯನ್ನು ನಾವು ಯಾವ ರೀತಿ ಡಿವೈಡ್ ಮಾಡ್ತೇವೆ ಅಂದ್ರ ಪ್ರಮುಖವಾಗಿ ಎರಡು ರೀತಿಯಲ್ಲಿ ನಾವು ಡಿವೈಡ್ ಮಾಡ್ಕೋತೇವೆ. ಹೌದಾ? ಈಗ ನೋಡಿ, ಎಲ್ಲಿರುವಂತ ನದಿಯ ವ್ಯವಸ್ಥೆ, ಭಾರತ ದೇಶದಲ್ಲಿರುವಂತ ಈ ನದಿಯ ವ್ಯವಸ್ಥೆಯನ್ನು ನಾವು ನೋಡಿದಾಗ, ಭಾರತ ದೇಶದಲ್ಲಿರುವಂತ ಈ ನದಿಯ ವ್ಯವಸ್ಥೆಯನ್ನು ನಾವು ನೋಡಿದಾಗ ಎರಡು ರೀತಿಯಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಡಿವೈಡ್ ಮಾಡ್ತೇವೆ. ಈಗ ಭಾರತದ ನದಿಯ ವ್ಯವಸ್ಥೆ ಅಂತ ಹೆಡ್ಡಿಂಗ್ ಹಾಕೊಳ್ಳಿ. ಭಾರತದ ಎಲ್ಲಿದು? ಈ ಭಾರತದ ನದಿ ವ್ಯವಸ್ಥೆ. ಸೊ ಭಾರತದ ನದಿ ವ್ಯವಸ್ಥೆ ನಾವು ನೋಡಿದಾಗ ಸ್ನೇಹಿತರೆ, ಇವುಗಳನ್ನು ನಾವು ಎರಡು ರೀತಿಯಲ್ಲಿ ಏನ್ ಮಾಡ್ತೇವೆ ಅಂದ್ರ ಸೊ ಡಿವೈಡ್ ಮಾಡ್ಕೋತೇವೆ. ಎಷ್ಟು ರೀತಿಯಲ್ಲಿ ಡಿವೈಡ್ ಮಾಡ್ತೇವೆ? ಎರಡು ರೀತಿಯಲ್ಲಿ ನಾವು ಡಿವೈಡ್ ಮಾಡ್ತೇವೆ ಭಾರತ ದೇಶದ ನದಿಗಳನ್ನು. ಈಗ ನೋಡಿ ಯಾವ ರೀತಿ ನಾವು ಇವುಗಳನ್ನು ಡಿವೈಡ್ ಮಾಡ್ತೇವಲ್ಲ, ಇವುಗಳ ಆಧಾರದ ಮೇಲೆ ನಿಮಗೆ ಏನಾಗತ್ತೆ ಅಂದ್ರೆ ಒಂದು ಕ್ವಶನ್ಸ್ ಬರುತ್ತೆ. ಎಷ್ಟು ಕ್ವಶನ್ಸ್ ಬರುತ್ತೆ? ಒಂದು ಕ್ವಶನ್ಸ್. ಬರೀ ನದಿಗಳು ಏನು ಡಿವೈಡ್ ಮಾಡ್ತೇವಲ್ಲ ಅದರ ಮೇಲೆ ನೀವು ಒಂದು ಕ್ವಶನ್ಸ್ ತಗೋಬಹುದು. ಈಗ ನಾವು ಈ ಕಡೆಗೆ ಏನಂದ್ರ ಉತ್ತರ ಭಾರತದ ನದಿಗಳು, ಉತ್ತರ ಭಾರತದ ನದಿಗಳು. ಸೊ ಈ ಉತ್ತರ ಭಾರತದ ನದಿಗಳಲ್ಲಿ ನಮಗೆ ಯಾವ್ಯಾವ ನದಿಗಳು ಕಂಡುಬರ್ತಾವ ಅಂದ್ರೆ ಸ್ನೇಹಿತರೆ, ಸಿಂಧೂ ನದಿ. ಹೌದಾ? ಸಿಂಧೂ ನದಿ, ಉತ್ತರ ಭಾರತದ ನದಿಗಳಲ್ಲಿ ಸಿಂಧೂ ನದಿ. ನೆಕ್ಸ್ಟ್ ಗಂಗಾ ನದಿ. ನೆಕ್ಸ್ಟ್ ನಮಗೆ ಇಲ್ಲಿದಿಂದ ಗಂಗಾ ನದಿ ಆದಮೇಲೆ ಬ್ರಹ್ಮಪುತ್ರ ನದಿ ಸ್ನೇಹಿತರೆ. ಯಾವುದು? ಬ್ರಹ್ಮಪುತ್ರ. ಯಾವ ಪುತ್ರ? ಬ್ರಹ್ಮಪುತ್ರ ನದಿ. ಈಗ ನೋಡಿ, ಸಿಂಧೂ ನದಿ ಇದೆ, ಗಂಗಾ ನದಿ ಇದೆ, ಬ್ರಹ್ಮಪುತ್ರ ನದಿ ಇದೆ. ಇವು ಉತ್ತರ ಭಾರತದ ನದಿಗಳು. ಅಂದ್ರೆ ಈ ಭಾರತ ದೇಶ ಏನಿದೆಯಲ್ಲ, ವಿ ಕ್ಯಾನ್ ಸೇ ದ್ಯಾಟ್ ಇದು ಇಂಡಿಯಾ ಇದೆ ಅಂತ ತಿಳ್ಕೊಳ್ಳಿ, ಇದು ಭಾರತ ದೇಶ ಇದೆ ಅಂತ ತಿಳ್ಕೊಳ್ಳಿ. ಹೌದಾ? ಈ ಭಾರತ ದೇಶದ ಈ ಭಾಗದಿಂದ ಇಲ್ಲಿ ಒಂದು ಲೈನ್ ಹೊಡಿತೀವಿ ನೋಡ್ರಿ, ಈ ರೀತಿ. ಈ ಗುಜರಾತ್, ಮಧ್ಯಪ್ರದೇಶ್, ಒಡಿಶಾ ಈ ಕಡೆಗೆ ಏನ್ ಬರುತ್ತಲ್ಲ, ಇಲ್ಲಿದಿಂದ ಈ ಮೇಲೆ ಹರಿಯುವಂತ ನದಿಗಳು ಈ ಭಾಗದಲ್ಲಿ ಹರಿತಾವೆ. ಈ ನದಿಗಳು ಇಲ್ಲಿದಿಂದ ಮೇಲೆ ಇರುವುದರಿಂದ, ಮಧ್ಯಪ್ರದೇಶದಿಂದ ಮೇಲೆ ಇರುವುದರಿಂದ ಉತ್ತರ ಭಾರತದ ನದಿಗಳು ಅಂತ ಕರೆದೇವೆ. ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ. ಮತ್ತೆ ಅದರ ಉಪನದಿಗಳನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಒನ್ ಬೈ ಒನ್ ನಾವು ಸ್ಟಡಿ ಮಾಡುವಾಗ ಅವಕರ ಬಗ್ಗೆ ಸ್ಟಡಿ ಮಾಡೋಣಂತ. ಸೊ ನೆಕ್ಸ್ಟ್ ಎರಡನೇ ಸ್ಟೆಪ್ದಲ್ಲಿ ನಮಗೆ ಈ ಕಡೆಗೆ ದಕ್ಷಿಣ ಭಾರತದ ನದಿಗಳು ಸ್ನೇಹಿತರೆ. ದಕ್ಷಿಣ ಭಾರತ. ಹೌದಾ? ಈ ದಕ್ಷಿಣ ಭಾರತ ಏನಿದೆಯಲ್ಲ, ಈ ದಕ್ಷಿಣ ಭಾರತದ ನದಿಗಳು ಇವುಗಳನ್ನು ಎರಡು ರೀತಿಯಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಮತ್ತೆ ಬೈಫರ್ಕ್ರೇಟ್ ಮಾಡಬೇಕಾಗತ್ತೆ. ಮತ್ತೆ ನೋಡ್ರಿ, ಇದನ್ನ ವಿಭಜನೆ ಮಾಡಬೇಕಾಗತ್ತೆ. ಹೌದಾ? ಇದನ್ ಅಗೇನ್ ನಾವು
ಇದನ್ನು ಎರಡು ರೀತಿಯಲ್ಲಿ ಮಾಡುವಾಗ ಸ್ನೇಹಿತರೆ ಯಾವ ರೀತಿಯ ಎಷ್ಟು ರೀತಿಯಲ್ಲಿ ಮಾಡ್ತೇವೆ ನಾವು ಎರಡು ರೀತಿಯಲ್ಲಿ ಮಾಡ್ತೇವೆ ಹೌದಾ ಈಗ ನೋಡಿ ಎರಡು ರೀತಿಯಲ್ಲಿ ನಾವು ಮಾಡುವಾಗ ಯಾವ್ಯಾವ ರೀತಿಯಲ್ಲಿ ಇದನ್ನ ಮಾಡಬೇಕಾಗಿದೆ ನೋಡಿ ಒಂದು ನಾವು ಹೇಳಬಹುದು ಇವುಗಳನ್ನು ನೋಡಿದಾಗ ಒಂದು ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ದಕ್ಷಿಣ ಭಾರತದ ನದಿಗಳಲ್ಲಿ ಒಂದು ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಹೌದಾ ಪಶ್ಚಿಮಕ್ಕೆ ಹರಿಯುವ ನದಿಗಳು ಹರಿಯುವ ನದಿಗಳು ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಆಮೇಲೆ ಈ ಕಡೆ ಹೇಳ್ಬೋದು ಸ್ನೇಹಿತರೆ ನಾವು ಯಾವ ಕಡೆಗೆ ಹರಿಯುವಂತ ನದಿಗಳು ಪೂರ್ವಕ್ಕೆ ಹರಿಯುವಂತ ನದಿಗಳು ಪೂರ್ವಕ್ಕೆ ಈಗ ಈ ಪಶ್ಚಿಮಕ್ಕೆ ಹರಿಯುವಂತ ನದಿಗಳನ್ನು ನಾವು ನೋಡಿದಾಗ ಇಲ್ಲಿ ನಮಗೆ ಯಾವ್ಯಾವ ನದಿಗಳು ಕಂಡು ಬರ್ತವೆ ನೋಡಿ ಪಶ್ಚಿಮಕ್ಕೆ ಹರಿಯುವಂತ ನದಿಗಳನ್ನು ನಾವು ನೋಡಿದಾಗ ಸೊ ಇಲ್ಲಿ ಯಾವ್ಯಾವ ನದಿಗಳು ಇದಾವೆ ಅವುಗಳು ಬಹಳಷ್ಟು ನಮಗೆ ಏನಾಗತ್ತೆ ಅಂದ್ರೆ ಸ್ನೇಹಿತರೆ ಇಂಪಾರ್ಟೆಂಟ್ ಆಗತ್ತೆ ಸೊ ಇಲ್ಲಿ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಇಲ್ಲಿ ನಾವು ಹೇಳಬಹುದು ನಂಬರ್ 1 ಲೂನಿ ನದಿ ಯಾವ ನದಿ ಲೂನಿ ನದಿ ಆಗಿರಬಹುದು ಸ್ನೇಹಿತರೆ ನೆಕ್ಸ್ಟ್ ಅಲ್ಲಿದಿಂದ ನಮಗೆ ಸಬರ್ಮತಿ ನಾನು ಯಾವ ರೀತಿ ಡಿವೈಡ್ ಮಾಡ್ತಾ ಇದ್ದೀನಲ್ಲ ಆ ರೀತಿ ನೀವು ಕೂಡ ಡಿವೈಡ್ ಮಾಡ್ಕೋಬೇಕಾಗತ್ತೆ ಯು ಶುಡ್ ಡೂ ನಿಮಗೆ ಕೇಳಿಬಿಡ್ತಾರೆ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಯಾವ ಅಂತ ಕೇಳಿದಾಗ ಈ ನದಿಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗತ್ತೆ ಯಾವ ಕಡೆಗೆ ಪಶ್ಚಿಮ ಕಡೆಗೆ ಹರಿಯುವಂತ ನದಿಗಳು ಲೂನಿ ಸಬರ್ಮತಿ ಮತ್ತು ಮಾಹಿ ಯಾವುದಿದೆ ಸ್ನೇಹಿತರೆ ಮಾಹಿ ಹೌದಾ ಮಾಹಿ ನದಿ ಈ ಮಾಹಿ ನದಿ ಏನಿದೆಯಲ್ಲ ಭಾರತ ಮಧ್ಯದಲ್ಲಿ ಹಾದು ಹೋಗುವಂತ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನಿದೆಯಲ್ಲ 23 ಹಾಫ್ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ 2 ಸರ್ತಿ ಹಾದು ಹೋಗುತ್ತೆ ಯಾವುದು ಮಾಹಿ ನದಿ ನಾನು ಹೇಳ್ತೀನಿ ನದಿ ಹೇಳುವಾಗ ಮಾಹಿ ನದಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ 2 ಸರ್ತಿ ಹಾದು ಹೋಗುತ್ತದೆ ಯಾವುದು ಮಾಹಿ ನದಿ ಅದರ ಬಗ್ಗೆ ನಾವು ಕೂಡ ಡಿಸ್ಕಷನ್ ಮಾಡೋಣ ಮಾಹಿ ನದಿ ಆದ್ಮೇಲೆ ಸ್ನೇಹಿತರೆ ನರ್ಮದಾ ನದಿ ಆಗಿರಬಹುದು ನರ್ಮದಾ ನದಿ ಆದ್ಮೇಲೆ ನಾವು ನೆಕ್ಸ್ಟ್ ತಾಪಿ ಅಥವಾ ತಪತಿ ಹೌದಾ ನೆಕ್ಸ್ಟ್ ಇಲ್ಲಿದಿಂದ ನಾವು ತಾಪಿ ಅಥವಾ ತಪತಿ ನೋಡಿದ್ದೇವೆ ನೆಕ್ಸ್ಟ್ ಮುಂದೆ ಯಾವ್ದು ಬರುತ್ತೆ ಅಂದ್ರೆ ನಾವು ಇಲ್ಲಿ ಹೇಳ್ಬೋದು ಕಾಳಿ ನದಿ ಸ್ನೇಹಿತರೆ ಹೌದಾ ಕಾಳಿ ನದಿ ಆದ ನಂತರ ನಮಗೆ ಅಘನಾಶಿನಿ ನದಿ ಅಘನಾಶಿನಿ ಆದ್ಮೇಲೆ ನಮಗೆ ಶರಾವತಿ ಹೌದಾ ಶರಾವತಿ ಆದ್ಮೇಲೆ ನಮಗೆ ವಾರಾಯಿ ಆದ್ಮೇಲೆ ನೆಕ್ಸ್ಟ್ ನಮಗೆ ಗಂಗಾವಳಿ ಅಥವಾ ಬೇಡ್ತಿ ಹೌದಾ ನೆಕ್ಸ್ಟ್ ಅದು ಆದ್ಮೇಲೆ ನಮಗೆ ನೇತ್ರಾವತಿ ಸೊ ಅಘನಾಶಿನಿ ಶರಾವತಿ ವಾರಾಯಿ ನೇತ್ರಾವತಿ ಗಂಗಾವಳಿ ಅಥವಾ ಬೇಡ್ತಿ ಇವೆಲ್ಲವೂ ನದಿಗಳು ಏನಿದಾವಲ್ಲ ಸ್ನೇಹಿತರೆ ಇವೆಲ್ಲ ಯಾವ ಕಡೆಗೆ ಹರಿಯುವಂತ ನದಿಗಳು ಈ ಎಲ್ಲ ನದಿಗಳನ್ನು ನಾವು ಸೊ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಅಂತ ಕರಿತೇವೆ ಇವು ಪಶ್ಚಿಮಕ್ಕೆ ಹರಿದು ಏನ್ ಸೇರ್ತಾವ ಅಂದ್ರ ಈ ಕಡೆಗೆ ಈ ಭಾರತದ ಕಡೆಗೆ ಏನು ಪಶ್ಚಿಮ ಇದೆಯಲ್ಲ ಈ ಸೈಡ್ ಅರೇಬಿಯನ್ ಸಮುದ್ರ ಇದೆ ಇವೆಲ್ಲ ನದಿಗಳು ಅರೇಬಿಯನ್ ಸಮುದ್ರವನ್ನು ಸೇರುತ್ತವೆ ಹೌದಾ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಪಶ್ಚಿಮಕ್ಕೆ ಹರಿದು ಏನ್ ಸೇರ್ತಾವ ಅಂದ್ರೆ ಅರೇಬಿಯನ್ ಸಮುದ್ರ ಸೇರ್ತಾವೆ ಒನ್ಸ್ ಅಗೇನ್ ವಿ ವಾಂಟ್ ಟು ಸಿ ದಟ್ ಸಿಆರ್ ಪಶ್ಚಿಮಕ್ಕೆ ಹರಿಯುವಂತ ನದಿಗಳಲ್ಲಿ ನಾವು ನೋಡಿದಾಗ ಲೂನಿ ನದಿ ಇದೆ ಸ್ನೇಹಿತರೆ ಅದು ಆದ್ಮೇಲೆ ಸಬರ್ಮತಿ ನದಿ ಇದೆ ಅದು ಆದ್ಮೇಲೆ ಮಾಹಿ ನದಿ ಇದೆ ಅದು ಆದ್ಮೇಲೆ ನಮಗೆ ನರ್ಮದಾ ನದಿ ಇದೆ ತಾಪಿ ನದಿ ಇದೆ ಅಥವಾ ತಪಿತಿ ಅಂತ ಕರಿತೇವೆ ನೆಕ್ಸ್ಟ್ ಕಾಳಿ ನದಿ ಇದೆ ಅಘನಾಶಿನಿ ಇದೆ ಶರಾವತಿ ಇದೆ ವಾರಾಯಿ ಇದೆ ಗಂಗಾವಳಿ ಇದೆ ಅಥವಾ ಬೆಡ್ತಿ ನೆಕ್ಸ್ಟ್ ನೇತ್ರಾವತಿ ಇವು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ನದಿಗಳು ಆಗಿವೆ ಪ್ಲೀಸ್ ರಿಮೆಂಬರ್ ಪ್ಲೀಸ್ ಪುಟ್ ಇನ್ ಯುವರ್ ಮೈಂಡ್ ಗಾಟ್ ದ ಪಾಯಿಂಟ್ ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ ನೆಕ್ಸ್ಟ್ ಇಷ್ಟೆಲ್ಲ ನದಿಗಳು ನೋಡಿದ ಮೇಲೆ ನಾವು ಈ ಕಡೆಗೆ ಈಗ ಪೂರ್ವಕ್ಕೆ ಹರಿಯುವಂತ ನದಿಗಳನ್ನು ನೋಡ್ಬೇಕಾಗತ್ತೆ ಸ್ನೇಹಿತರೆ ಹಾಗಾದ್ರೆ ಈ ಪೂರ್ವಕ್ಕೆ ಹರಿಯುವಂತ ನದಿಗಳನ್ನು ನಾವು ನೋಡಿದಾಗ ಇಲ್ಲಿನೂ ಕೂಡ ನಮಗೆ
ಈ ನದಿಗಳು ಯಾವ್ಯಾವ ಇದಾವೆ? ಈ ಪೂರ್ವಕ್ಕೆ ಹರಿಯುವಂತ ನದಿಗಳಲ್ಲಿ ನಾವು ನೋಡಿದಾಗ ಸ್ನೇಹಿತರೆ ಮಹಾನದಿ ಆಗಿರಬಹುದು, ಮಹಾನದಿ, ಹೌದಾ, ಮಹಾನದಿ ಆಗಿರಬಹುದು. ನೆಕ್ಸ್ಟ್ ಗೋದಾವರಿ, ಗೋದಾವರಿ ಗೋದಾವರಿ ಆಗಿರಬಹುದು. ಕೃಷ್ಣ, ಯಾವುದು? ಕೃಷ್ಣಾ ನದಿ, ಕೃಷ್ಣಾ ನದಿ ಅಂತ ಕರಿತೇವೆ. ಮಹಾನದಿ ಆಗಿರ್ಬೋದು, ಗೋದಾವರಿ, ಕೃಷ್ಣ. ನೆಕ್ಸ್ಟ್ ಇಲ್ಲಿದಿಂದ ನಮಗೆ ಕಾವೇರಿ, ಯಾವುದಿದೆ? ಕಾವೇರಿ. ಕಾವೇರಿ ಆದ ನಂತರ ಸ್ನೇಹಿತರೆ ಮಹಾನದಿ, ಗೋದಾವರಿ, ಕೃಷ್ಣಾ ನದಿ, ಕಾವೇರಿ. ಕಾವೇರಿ ಆದಮೇಲೆ ನಮಗೆ ಉತ್ತರ ಪೆನ್ನಾರ್ ಅಂತ ಹೇಳ್ತೇವೆ. ಯಾವ ಪೆನ್ನಾರ? ಉತ್ತರ ಪೆನ್ನಾರ್. ಪ್ಲೀಸ್ ರಿಮೆಂಬರ್, ಉತ್ತರ ಪೆನ್ನಾರ್. ಗಾಟ್ ದಿ ಪಾಯಿಂಟ್? ಮಹಾನದಿ ಆಗಿರ್ಬೋದು, ಗೋದಾವರಿ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಕಾವೇರಿ ನದಿ ಆಗಿರ್ಬೋದು ಮತ್ತು ಉತ್ತರ ಪೆನ್ನಾರ್. ಸೊ ಈ ರೀತಿ ಇದಾವೆ. ಈ ಪೂರ್ವಕ್ಕೆ ಹರಿಯುವ ನದಿಗಳು ಇವೆಲ್ಲ ಪೂರ್ವಕ್ಕೆ ಹರಿದು ಭಾರತ, ಈ ಕಡೆ ನೋಡ್ರಿ, ಇದು ಭಾರತ ಇದೆಯಲ್ಲ, ಈ ರೀತಿ ಈ ಕಡೆಗೆ ಪೂರ್ವಕ್ಕೆ ಹರಿದು ಏನ್ ಸೇರ್ತಾವೆ ಅಂದ್ರ ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ಯಾವ ಕೊಲ್ಲಿ ಸೇರುತ್ತವೆ? ಬಂಗಾಳ ಕೊಲ್ಲಿ. ಪ್ಲೀಸ್ ರಿಮೆಂಬರ್, ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತಾವೆ ಈ ನದಿಗಳು. ಅದಕ್ಕೆ ಈ ನದಿಗಳ ಉಪನದಿಗಳನ್ನು ಬಹಳಷ್ಟು ಬರ್ತಾವೆ, ಅವುಗಳನ್ನು ಕೂಡ ನಾವು ನೋಡೋಣತ್ತ. ಹಾಗಾಗಿ ಇಷ್ಟು ನಮಗೆ ಏನಿದೆ ಅಂದ್ರೆ ಈ ನದಿಗಳನ್ನು ನಾವು ಏನು ಮಾಡಿದ್ದೇವೆ ಅಂದರೆ ಡಿವೈಡ್ ಮಾಡಿದ್ದೇವೆ ಸ್ನೇಹಿತರೆ. ಈ ನದಿಗಳ ಉಪನದಿಗಳು ಯಾವಾಗ ಹೇಳ್ತೀನಿ ಅಂದರೆ ಒಂದು ನಾವು ಏನು ಡಿಸ್ಕಷನ್ ಮಾಡ್ತೇವಲ್ಲ ಅವಾಗ ನಾನು ಹೇಳ್ತೀನಿ. ಈಗ ಈ ಪಶ್ಚಿಮಕ್ಕೆ ಹೋಲಿಸಿದರೆ ಪೂರ್ವಕ್ಕೆ ಹರಿಯುವಂಥ ನದಿಗಳು ಪ್ರಮುಖ ನದಿಗಳು, ಹೌದಾ? ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ಹೋಲಿಸಿದರೆ ಪೂರ್ವಕ್ಕೆ ಹರಿಯುವಂಥ ನದಿಗಳು ಬಹಳಷ್ಟು ಪ್ರಮುಖವಾದಂಥ ನದಿಗಳು ಆಗಿರ್ತವೆ ಸ್ನೇಹಿತರೆ. ನೆಕ್ಸ್ಟು ಈ ನದಿಗಳಲ್ಲಿ ಏನಂದ್ರೆ ನೀರಿನ ಪ್ರಮಾಣ ಹೆಚ್ಚಿರುತ್ತೆ, ಈ ನದಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ, ಹೌದಾ? ಈಗ ಈ ಪೂರ್ವಕ್ಕೆ ಹರಿಯುವಂಥ ನದಿಗಳು ಸಮತಟ್ಟವಾದ ಮೈದಾನದಲ್ಲಿಯೂ ಹರಿದರೆ ಇವು ಎತ್ತರ ಪ್ರದೇಶದಲ್ಲಿಯೂ ಹರಿತಾವೆ, ಹೌದಾ? ಈಗ ಈ ಪೂರ್ವಕ್ಕೆ ಹರಿಯುವಂಥ ನದಿಗಳು ಕೃಷಿಗೆ ಬಹಳಷ್ಟು ವ್ಯವಸಾಯ ಮಾಡಲಿಕ್ಕೆ ಬಹಳಷ್ಟು ಯೋಗ್ಯವಾಗಿದೆ. ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಇವು ಎದಕ್ಕೆ ಯೋಗ್ಯವಾಗಿದ್ದಾವೆ ಅಂದ್ರೆ ಜಲವಿದ್ಯುತ್ ಉತ್ಪಾದನೆಗೆ ಯೋಗ್ಯವಾಗಿದ್ದಾವೆ. ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಜಲವಿದ್ಯುತ್ ಉತ್ಪಾದನೆಗೆ ಯೋಗ್ಯ ಆದರೆ ಪೂರ್ವಕ್ಕೆ ಹರಿಯುವಂಥ ನದಿಗಳು ಕೃಷಿ ಅಥವಾ ವ್ಯವಸಾಯ ಮಾಡಲಿಕ್ಕೆ ಯೋಗ್ಯವಾಗಿದೆ ಸ್ನೇಹಿತರೆ. ಹಾಗಾಗಿ ಇದನ್ನು ನೀವು ನೆನಪಿಟ್ಕೋಬೇಕಾಗತ್ತೆ. ನೆಕ್ಸ್ಟು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಈ ಪಶ್ಚಿಮ ಘಟ್ಟಗಳ ಎತ್ತರ ಹೇಳಿದ್ದೀನಿ ನಾನು, ಸರಾಸರಿ 975 ಮೀಟರ್ದಿಂದ 1500 ಮೀಟರ್ ಇದೆ ಅಂತ ಹೇಳಿದೆ, ಹೌದಾ? ಈ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಈ ಪಶ್ಚಿಮ ಘಟ್ಟದಲ್ಲಿ ಹಾದು ಹೋಗುವುದರಿಂದ ಎತ್ತರ ಪ್ರದೇಶದಲ್ಲಿ ಹಾದು ಹೋಗುತ್ತೆ ಸ್ನೇಹಿತರೆ. ಅವು ಜಲಪಾತವನ್ನು ನಿರ್ಮಾಣ ಮಾಡ್ತವೆ. ಈಗ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಹೆಚ್ಚು ಜಲಪಾತವನ್ನು ನಿರ್ಮಿಸುತ್ತವೆ. ಈಗ ಪೂರ್ವಕ್ಕೆ ಹರಿಯುವಂಥ ನದಿಗಳು ಸರಾಸರಿ ಪೂರ್ವ ಬೆಟ್ಟಗಳು ನಾನು 600 ಮೀಟರ್ ಎತ್ತರ ಇದೆ ಅಂತ ಹೇಳಿದೆ ಸಮುದ್ರ ಮಟ್ಟದಿಂದ, ಪೂರ್ವ ಘಟ್ಟಗಳು. ಈ ಪೂರ್ವ ಘಟ್ಟಗಳಲ್ಲಿ ಹರಿಯುವಂಥ ನದಿಗಳು ಸ್ವಲ್ಪ ಇಳಿಜಾರ ಪ್ರದೇಶದಲ್ಲಿ ಅಂದರೆ ಸಮತಟ್ಟವಾದಂಥ ಪ್ರದೇಶದಲ್ಲಿ ಹರಿಯುವುದರಿಂದ ಇವು ವ್ಯವಸಾಯಕ್ಕೆ ಮಾತ್ರ ಅನುಕೂಲವಾಗಿದ್ದಾವೆ. ಯಾವುದೇ ಜಲಪಾತಗಳು ಇವು ನಿರ್ಮಿಸಲಿಕ್ಕೆ ಯೋಗ್ಯವಾಗಿಲ್ಲ. ಹಾಗಾಗಿ ಇವುಗಳನ್ನು ನೀವು ಏನು ಮಾಡಬೇಕಾಗಿದೆ ಅಂದರೆ ಸ್ನೇಹಿತರೆ, ಯು ಶುಡ್ ರಿಮೆಂಬರ್ ದಿಸ್ ಆಲ್ ರಿವರ್ಸ್, ಹೌದಾ? ಇದನ್ನು ಈ ರೀತಿ ನೀವು ನೆನಪಿಟ್ಕೊಂಡಿದೆ ಆದರೆ ಮುಂದಿನ ಭಾಗದಲ್ಲಿ ನಾವು ಹೋಗೋಣ. ಈಗ 1 by 1 ನಾವು ಏನು ಮಾಡೋಣ ಅಂದರೆ ಡಿಸ್ಕಷನ್ ಮಾಡಬೇಕಾಗತ್ತೆ. ಈಗ ನೋಡಿ, ಇದು ನಾನು ಭಾರತದ ನದಿ ವ್ಯವಸ್ಥೆಯನ್ನು ನಾನು ಈ ರೀತಿ ನಿಮಗೆ ಡಿವೈಡ್ ಮಾಡಿಕೊಟ್ಟಿದ್ದೀನಿ. ಈ ಡಿವೈಡ್ ಮಾಡಿರುವುದರಿಂದ ಒಂದು ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ. ಭಾರತದ ನದಿಯ ವ್ಯವಸ್ಥೆ, ಉತ್ತರ ಭಾರತದ ನದಿಗಳು ಸಿಂಧೂ ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿ. ಚಿಕ್ಕ ಪಾಪುಗ ಹೇಳುವ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, बिकॉज यू ऑल आर माई ब्रदर्स एंड माई सिस्टर. अरे आप लोग सब लोग मेरे भाई हो और बहन जी भी है यहाँ पे, जिसलिए मैं आपको बोल रहा हूँ अच्छी तरफ से आप सब लोग सुन ले. बिकॉज ऑफ फ्रॉम दिस एरिया यू विल गेट 1 marks. गॉट द पॉइंट? ಸೊ ಇಲ್ಲಿ ಉತ್ತರ ಭಾರತದ ನದಿಗಳು ಸಿಂಧೂ ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿ. ನೆಕ್ಸ್ಟು ದಕ್ಷಿಣ ಭಾರತದ ನದಿಗಳನ್ನು ನಾವು ನೋಡಿದಾಗ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಮತ್ತು ಪೂರ್ವಕ್ಕೆ ಹರಿಯುವಂಥ ನದಿಗಳು ನೋಡಿದ್ದೇವೆ. ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಲೂನಿ, ಸಬರ್ಮತಿ, ಮಾಹಿ ನದಿ, ನರ್ಮದಾ ನದಿ, ತಾಪಿ ನದಿ ಅಥವಾ ತಪತಿ, ನೆಕ್ಸ್ಟ್ ಕಾಳಿ ನದಿ, ಅಗನಾಶಿನಿ, ಶರಾವತಿ, ಗಂಗಾವಳಿ ಅಥವಾ ಬೇಡ್ತಿ ಮತ್ತು ನೇತ್ರಾವತಿ. ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು
ಪೂರ್ವಕ್ಕೆ ಹರಿಯುವಂತ ನದಿಗಳನ್ನು ನಾವು ನೋಡಿದಾಗ ಸ್ನೇಹಿತರೆ, ಪೂರ್ವಕ್ಕೆ ಹರಿಯುವಂತ ನದಿಗಳನ್ನು ನಾವು ನೋಡಿದಾಗ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಮತ್ತು ಉತ್ತರ ಪೆನ್ನಾರ್. ಹೌದಾ? ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಾವು ಏನು ಮಾಡೋಣ ಅಂದ್ರ ಸೊ ನದಿಗೆ ಹೋಗೋಣ. ಈಗ ನದಿಗೆ ಹೋದಾಗ ಇವುಗಳ ಬಗ್ಗೆ ನಾವು ವಿ ವಿಲ್ ಗೋ ಟು PPT ಮುಖಾಂತರ ಏನು ಮಾಡೋಣ ಅಂದ್ರ ಈ ನದಿಗಳನ್ನು ನಾವು ನೋಡೋಣ. ಸೊ ಫಸ್ಟಿಗೆ ನಮಗೆ ಯಾವ ನದಿ ಇತ್ತಂದ್ರೆ ಇದು ಗಂಗಾ ನದಿಯ ಒಂದು ಸಿಸ್ಟಮ್ ಇದೆ. ಈ ಗಂಗಾ ನದಿಯಕ್ಕಿಂತ ನಾವು ಮೊದಲಿಗೆ ನಾವು ಯಾವ ನದಿ ನೋಡೋಣ ಅಂದ್ರೆ ಸಿಂಧು ನದಿ ನೋಡೋಣ. ಯಾವುದು? ಸಿಂಧು ರಿವರ್. ಈಗ ಇಂಡಸ್ ನದಿ ನಾವು ನೋಡ್ಬೇಕಾಗತ್ತೆ ಸ್ನೇಹಿತರೆ. ಯಾವ ನದಿ? ಇಂಡಸ್. ಈಗ ನೋಡಿ, ಇಂಡಸ್ ನದಿ ನಾವು ನೋಡುವಾಗ ಇಲ್ಲಿ ಈ ನದಿ ಎಲ್ಲಿ ಹುಟ್ಟತ್ತೆ, ಯಾವ ರೀತಿ ಹುಟ್ಟತ್ತೆ, ಎಲ್ಲಿಂದ ಎಲ್ಲಿಗೆ ಬರುತ್ತೆ, ಇವುಗಳನ್ನು ನಾವು ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಹಾಗಾದ್ರೆ ಈಗ ನೋಡಿ, ಸಿಂಧು ನದಿ ಮೊದಲಿಗೆ ಹೆಡ್ಡಿಂಗ್ ಹಾಕೊಳ್ಳಿ. ಯಾವ ನದಿ? ಸಿಂಧು. ಸೊ ಇದು ಸಿಂಧು ನದಿ, ಅಥವಾ ನಾವು ಇದಕ್ಕೆ ಏನಂತ ಕರಿತೇವೆ ಅಂದ್ರೆ ಇಂಡಸ್ ರಿವರ್ ಅಂತ ಕರಿತೇವೆ. ಹೌದಾ? ಈಗ ಈ ಇಮೇಜ್ ಮುಖಾಂತರ ನಿಮಗೆ ಕಾಣ್ತಿರಬಹುದು ಸಿಂಧು ನದಿ. ಇದು ಬಹಳಷ್ಟು ಪ್ರಮುಖವಾದಂಥ ನದಿ ಸ್ನೇಹಿತರೆ. ಇಲ್ಲಿದಿಂದ ಒಂದು ಕ್ವಶನ್ಸು ಫಿಕ್ಸ್ ಕೇಳ್ತಿರ್ತಾರೆ. ಅದಕ್ಕೆ ನಾವು ಈ ನದಿಯನ್ನು ನಾವು ಒಂದು ಸ್ವಲ್ಪ ಸ್ಟಡಿ ಮಾಡಬೇಕಾಗತ್ತೆ. ಈಗ ನೋಡಿ, ಸಿಂಧು ನದಿ ನಮಗೆ ಎಲ್ಲಿ ಹುಟ್ಟತ್ತೆ ಅದು ಬಹಳಷ್ಟು ಅದು ಇಂಪಾರ್ಟೆಂಟ್ ಆಗತ್ತೆ. ಈಗ ನೋಡಿ, ನಮಗೆ ಸಿಂಧು ನದಿ ಇಲ್ಲಿ ಮಾನಸ ಸರೋವರದ ಹತ್ತಿರ ಎಲ್ಲಿ ಹುಟ್ಟತ್ತೆ? ಇದು ಮಾನಸ ಸರೋವರ. ಸಿ ಹಿಯರ್ ದ್ಯಾಟ್ ರಿವರ್. ಈ ನದಿ ನಮಗೆ ಎಲ್ಲಿ ಜನ್ಮ ತಾಳತ್ತೆ ಅಂದ್ರೆ ಸಿಂಧು ನದಿ ನಮಗೆ ಮಾನಸ ಸರೋವರದ ಹತ್ತಿರ. ಎಲ್ಲಿ? ಈಗ ನೋಡಿ ಸ್ನೇಹಿತರೆ, ಈಗ ನಮಗೆ ಇಲ್ಲಿ ಒಂದು ಸರೋವರ ಇದೆ. ಯಾವ ಸರೋವರ ಇದೆ? ಮಾನಸ ಸರೋವರ. ಹೌದಾ? ಆಮೇಲೆ ನೆಕ್ಸ್ಟು ಈ ಭಾಗದಲ್ಲಿ ನಮಗೆ ಏನಂದ್ರೆ ಎತ್ತರವಾದಂತ ಒಂದು ಪರ್ವತಗಳನ್ನು ಕೂಡ ಕಂಡುಬರುತ್ತೆ. ಹೌದಾ? ಕೈಲಾಸ ಪರ್ವತ. ಈಗ ಸಿಂಧು ನದಿ ಎಲ್ಲಿ ಹುಡ್ತಾ ಇದೆ ಅಂದ್ರ ಟಿಬೇಟ್. ಇಲ್ಲಿ ನಮಗೆ ಏನ್ ಕಂಡು ಬರುತ್ತೆ ಅಂದ್ರೆ ಟಿಬೇಟ್ ಕಂಡು ಬರುತ್ತೆ ಸ್ನೇಹಿತರೆ. ಟಿಬೇಟ್ ಏನ್ ಕಂಡು ಬರುತ್ತೆ? ಟಿಬೇಟ್. ಈಗ ಸಿಂಧು ನದಿಯು ಟಿಬೇಟಿನ ಹತ್ತಿರ ಮಾನಸ ಸರೋವರ ಅಥವಾ ಕೈಲಾಸ ಪರ್ವತದಲ್ಲಿ ಹುಟ್ಟಿ. ನೀವು ಮಾನಸ ಸರೋವರ ನೆನ್ಪಿಟ್ಕೋರಿ. ಟಿಬೇಟಿನ ಹತ್ತಿರ ಕೈಲಾಸ ಪರ್ವತ ಅಥವಾ ಮಾನಸ ಸರೋವರದ ಹತ್ತಿರ ಹುಟ್ಟಿ ಈ ನದಿ ಯಾವ ರೀತಿ ಬರುತ್ತೆ ನೋಡಿ ಸ್ನೇಹಿತರೆ. ಈ ನದಿಯನ್ನು ನಾವು ನೋಡಿದಾಗ ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಯಾವ ರೀತಿ ಬರುತ್ತೆ ನೋಡಿ. ಇಲ್ಲಿದಿಂದ ಈ ನದಿ ಹುಟ್ಟಿ, ಯಾವ ನದಿ ಹುಟ್ಟಿ? ಇಲ್ಲಿ ನೋಡಿ, ಸಿ ಹಿಯರ್. ಇಲ್ಲಿ ಏನು ನಾನು ರಬ್ ಮಾಡ್ತಾ ಇದ್ದೀನಲ್ಲ, ಏನು ಡ್ರಾ ಮಾಡ್ತಾ ಇದ್ದೀನಿಲ್ಲ, ಸಿಂಧು ನದಿ ಮಾನಸ ಸರೋವರದ ಹತ್ತಿರ ಹುಟ್ಟಿ ಟಿಬೇಟಿನ ಅಥವಾ ಈ ಕೈಲಾಸ ಪರ್ವತದ ಹತ್ತಿರ ಹುಟ್ಟಿ ನೆಕ್ಸ್ಟ್ ಈ ನದಿಯು ಲಡಾಖ್ ಮತ್ತು ಜಮ್ಮು ಅಂಡ್ ಕಾಶ್ಮೀರ್ ಮುಖಾಂತರ ಹರಿದು. ಹೌದಾ? ನೆಕ್ಸ್ಟ್ ಈ ನದಿ ಎಲ್ಲಿಗೆ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಇಲ್ಲಿದಿಂದ ಈ ರೀತಿ ಈ ಕಡೆಗೆ ಬರ್ತಾ ಇದೆ. ಈ ನದಿ ಇಲ್ಲಿ ಬಂದು ಏನು ಸೇರತ್ತೆ? ಅರಬ್ಬಿ ಸಮುದ್ರವನ್ನು. ಈಗ ನೋಡಿ, ಅರಬ್ಬಿ ಸಮುದ್ರವನ್ನು ಸೇರತ್ತೆ. ಸಿಆರ್. ಹಾಗಾದ್ರೆ ಈ ನದಿ ಈ ರೀತಿ ಬರ್ತಾ ಇದೆ ಅಂದ್ರೆ ನೋಡಿ ಸ್ನೇಹಿತರೆ, ಈ ರೀತಿ ನದಿ ಬರ್ತಾ ಇದೆ ಅಂದ್ರ ಈ ಕಡೆಗೆ ಏನಾಗಿರ್ಬೋದು ನಾ ಡೆಫಿನಿಷನ್ ಹೇಳಿದ್ದೀನಿ ನಿಮಗೆ. ಆಲ್ರೆಡಿ ಐ ಟೋಲ್ಡ್ ಯು ಡೆಫಿನಿಷನ್. ಈ ರೀತಿ ನದಿ ಈ ಕಡೆಗೆ ಬರ್ತಾ ಇದೆ ಅಂದ್ರ ಈ ಕಡೆಗೆ ಏನಾಗಿದೆ ಅಂದ್ರ ಇಳಿಜಾರವಾಗಿದೆ. ಈ ಪ್ರದೇಶದಿಂದ ನಮಗೆ ಈ ಕಡೆಗೆ ಇಳಿಜಾರವಾಗಿದೆ. ಹಾಗಾಗಿ ಈ ನದಿ ಏನಾಗ್ತಾ ಇದೆ ಅಂದ್ರ ಈ ಮಾನಸ ಸರೋವರ ಅಥವಾ ಟಿಬೇಟಿನ ಹತ್ತಿರ ಹುಟ್ಟಿ ಅಥವಾ ಕೈಲಾಸ ಪರ್ವತದ ಹತ್ತಿರ ಹುಟ್ಟಿ ನೆಕ್ಸ್ಟ್ ಈ ನದಿಯು ನೋಡ್ರಿ ಲಡಾಖ್ ಜಮ್ಮು ಅಂಡ್ ಕಾಶ್ಮೀರದ ಹತ್ತಿರ ಹರಿದು ಅಥವಾ ಅದರ ಮುಖಾಂತರ ಹರಿದು ನೆಕ್ಸ್ಟ್ ಈ ಕಡೆಗೆ ಏನ್ ಬರುತ್ತೆ ನಮಗೆ? ಪಾಕಿಸ್ತಾನ್. ಹೌದಾ? ಪಾಕಿಸ್ತಾನ್ ಮುಖಾಂತರ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಯಾವ ಸಮುದ್ರವನ್ನು ಸೇರುತ್ತದೆ? ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಸ್ನೇಹಿತರೆ. ಈ ಕಡೆಗೆ ನಮಗೆ ಏನ್ ಕಂಡು ಬರುತ್ತೆ? ಅರಬ್ಬಿ ಸಮುದ್ರ ಕಂಡು ಬರುತ್ತೆ. ಎಲ್ಲಿ ಅರಬ್ಬಿ ಸಮುದ್ರ ಕಂಡು ಬರುತ್ತೆ ನಮಗೆ? ಸಿಹಿಯಾರ್. ಈ ಭಾಗದಲ್ಲಿ ನಮಗೆ ಇಲ್ಲಿ ಅರಬ್ಬಿ ಸಮುದ್ರ ಇದೆ. ಆ ಅರಬ್ಬಿ ಸಮುದ್ರವನ್ನು ಈ ನದಿ ಸೇರ್ತಾ ಇದೆ. ಹಾಗಾದ್ರೆ ಈಗ ನಾವು ಇಲ್ಲಿ ಏನು ಹೇಳ್ಬೋದು ಅಂದ್ರೆ ಸಿಂಧು ನದಿಯು ಮಾನಸ ಸರೋವರದ ಹತ್ತಿರ ಹುಟ್ಟಿ ಲಡಾಖ್ ಜಮ್ಮು ಅಂಡ್ ಕಾಶ್ಮೀರ್ ಮುಖಾಂತರ ಹರಿದು ಪಾಕಿಸ್ತಾನ್ ದೇಶಕ್ಕೆ ಹೋಗಿ ನಂತರ ಈ ನದಿಯು
ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಹೌದಾ? ಯಾಕಂದ್ರೆ ಈ ಕಡೆಗೆ ನಮಗೆ ಅತಿ ಎತ್ತರವಾದಂಥ ಪ್ರದೇಶ ಇದೆ, ಹಿಮಾಲಯಗಳು, ಅತಿ ಎತ್ತರವಾದಂಥ ಹಿಮಾಲಯಗಳು ಇರೋದರಿಂದ ಈ ಕಡೆಗೆ ಇಳಿಜಾರ ಇದೆ, ಈ ನದಿ ಈ ಕಡೆಗೆ ಬರ್ತಾ ಇದೆ. ಗಾಟ್ ದಿ ಪಾಯಿಂಟ್? ಈಗ ಈ ರೀತಿ ಇದ್ದಾಗ ನೆಕ್ಸ್ಟ್ ನಾವು ಇಲ್ಲಿ ಏನು ಅಬ್ಸರ್ವೇಷನ್ ಮಾಡಬೇಕಾಗಿದೆ ಅಂದ್ರೆ ಸ್ನೇಹಿತರೆ, ಈ ನದಿಯ ಬಗ್ಗೆ ನಾವು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿದಾಗ, ಸಿಹಿಯರ್ ಒಂದು ಸ್ವಲ್ಪ ನಾವು ಅಬ್ಸರ್ವೇಷನ್ ಮಾಡಿದಾಗ ಈ ನದಿಯ ಈಗ ಇಲ್ಲಿದಿಂದ ಈ ನದಿಯ ಒಟ್ಟು ಉದ್ದ ಎಷ್ಟಿದೆ ಅಂತ ನಾವು ನೋಡ್ಬೇಕಾಗತ್ತೆ. ಹಾಗಾದ್ರೆ ಈ ನದಿ ಎಷ್ಟು ಉದ್ದದಲ್ಲಿ ಈ ನದಿ ಹರಿಯುತ್ತದೆ ಅಂದ್ರೆ ತಾನು ಹುಟ್ಟುವುದರಿಂದ ಕೊನೆಯವರೆಗೆ, ಎಲ್ಲಿವರೆಗೆ ಅಂದ್ರೆ ಅರಬ್ಬಿ ಸಮುದ್ರ ಸೇರುವವರೆಗೆ ಈ ನದಿಯ ಒಟ್ಟು ಉದ್ದ ನಾವು ಹೇಳ್ತೇವೆ ಸ್ನೇಹಿತರೆ. ಈ ನದಿಯು 2880 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಹೌದಾ? ಎಷ್ಟು? 2880 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಎಷ್ಟು ಉದ್ದ ಹರಿಯುತ್ತದೆ? 2880 ಕಿಲೋಮೀಟರ್ ಉದ್ದವಾಗಿ ಹರಿಯುವಂತ ನದಿಯಾಗಿದೆ ಸ್ನೇಹಿತರೆ ಇದು. ಹಾಗಾದ್ರೆ ಈ 2000 ನಾವು ಹೇಳಿದ್ದೇವೆ ಇಲ್ಲಿ 2880 ಕಿಲೋಮೀಟರ್ ಈ ನದಿ ಉದ್ದ ಹರಿಯುತ್ತೆ ಅಂದ್ರೆ 2880 ಕಿಲೋಮೀಟರ್ ಉದ್ದ ಹರಿಯುತ್ತೆ ಅಂದ್ರೆ ಭಾರತ ದೇಶದಲ್ಲಿ ಎಷ್ಟು ಉದ್ದ ಹರಿಯುತ್ತೆ ಇದು ನದಿ? ಭಾರತ ದೇಶದಲ್ಲಿ ಇದು 709 ಕಿಲೋಮೀಟರ್ ಉದ್ದ ಹರಿಯುತ್ತೆ ಸ್ನೇಹಿತರೆ. ಎಷ್ಟು? 709 ಕಿಲೋಮೀಟರ್ ಈ ನದಿ ಏನಾಗತ್ತೆ ಅಂದ್ರೆ ಭಾರತ ದೇಶದಲ್ಲಿ ಉದ್ದ ಹರಿಯುತ್ತೆ. ಹಾಗಾದ್ರೆ ಈ ನದಿಯ ಮೇಲೆ ಏನು ವಿಶೇಷತೆ ಇದಾವೆ? ಇಂಡಸ್ ನದಿ ಇದರ ಏನು ವಿಶೇಷತೆ ಇದೆ ಅದನ್ನು ನಾವು ಒಂದು ಸ್ವಲ್ಪ ನೋಡಿದಾಗ, ಈಗ ನೋಡಿ ಈ ಇಂಡಸ್ ನದಿಯ ನಾವು ಒಂದು ಸ್ವಲ್ಪ ವಿಶೇಷತೆ ನೋಡಿದಾಗ ಇದು ಪಾಕಿಸ್ತಾನ ದೇಶದ ಜೀವನದಿ. ಇದು ಯಾವ ದೇಶದ ಜೀವನದಿ? ಈ ಪಾಕ್ ದೇಶದ ಏನಾಗಿದೆ ಅಂದ್ರೆ ಜೀವನದಿ, ದ ಲೈಫ್ ಆಫ್ ಪಾಕಿಸ್ತಾನ್. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಈ ನದಿ ಬಹಳಷ್ಟು ಪ್ರಮುಖ ನದಿಯಾಗಿದೆ. ಈ ನದಿಯಿಂದ ಆ ಎಲ್ಲ ಪಾಕಿಸ್ತಾನದ ಜನರು ಈ ನದಿಯಿಂದ ವ್ಯವಸಾಯ ಮಾಡ್ತಾರೆ, ಅಥವಾ ಕೈಗಾರಿಕೆಗಳಿಗೆ ಈ ನೀರು ಅನುಕೂಲ ಆಗಿದೆ, ಕುಡಿಲಿಕ್ಕೆ ನೀರು ಅನುಕೂಲ ಆಗಿದೆ. ಹಾಗಾಗಿ ಪಾಕಿಸ್ತಾನ ದೇಶದ ಜೀವ ನದಿ ಅಂತ ಕರಿತೇವೆ. ನೆಕ್ಸ್ಟ್ ಸ್ನೇಹಿತರೆ, ಈ ನದಿಯು ಪಾಕಿಸ್ತಾನದ ಕರಾಚಿ ನಗರದ ಮೇಲೆ ಹಾದು ಹೋಗುತ್ತದೆ. ಯಾವ ನಗರದ ಮೇಲೆ? ಕರಾಚಿ. ಇದು ಗೊತ್ತಿರಬೇಕಾ ನಿಮಗ? ಇದರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ಪಾಕಿಸ್ತಾನದ ಕರಾಚಿ, ಯಾವುದು? ಪಾಕಿಸ್ತಾನದ ಕರಾಚಿ ನಗರದ ಮೇಲೆ ಈ ನದಿ ಹಾದು ಹೋಗುತ್ತದೆ. ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಕರಾಚಿ ನಗರವು ಯಾವ ನದಿಯ ಮೇಲೆ ಕಂಡು ಬರುತ್ತದೆ? ಕರಾಚಿ ನಗರವು ಯಾವ ನದಿಯ ಮೇಲೆ ಕಂಡು ಬರುತ್ತದೆ ನಮಗೆ? ಸಿಂಧು ನದಿಯ ದಡದಲ್ಲಿ ಅಥವಾ ಅದರ ತೀರ ಪ್ರದೇಶದಲ್ಲಿ ಅಂತ ನಾವು ಹೇಳಬಹುದು ಕರಾಚಿ ನಗರ. ಗಾಟ್ ದಿ ಪಾಯಿಂಟ್? ನೆಕ್ಸ್ಟ್, ಈ ನದಿಯ ಕೆಲವೊಂದು ನಮಗೆ ಉಪನದಿಗಳು ಕಂಡು ಬರ್ತಾವೆ ಸ್ನೇಹಿತರೆ. ಬಹಳಷ್ಟು ಇಂಪಾರ್ಟೆಂಟ್ ಇರುವಂತ ಈ ನದಿಗಳು ನಾವು ಉಪನದಿಗಳು ನೋಡಿದಾಗ ಇಲ್ಲಿ ನೋಡಿ, ನಂಬರ್ 1 ಈ ನದಿಯ ಉಪನದಿ ನಾವು ನೋಡೋಣ. ಸೊ ಯಾವ ನದಿ ನೋಡೋಣ ಅಂದ್ರೆ ಝೇಲಂ ಯಾವ್ದಿದೆ ನಮಗೆ? ಈ ಝೇಲಂ ನದಿಯನ್ನು ನಾವು ನೋಡಿದಾಗ ಫಸ್ಟಿಗೆ ಯಾವ ನದಿ ನೋಡೋಣ? ಝೇಲಂ. ಹೌದಾ? ಈ ಝೇಲಂ ನದಿ ಏನಿದೆಯಲ್ಲ, ಝೇಲಂ ಅಂತ ಕರಿತೇವೆ ಸ್ನೇಹಿತರೆ. ಈ ಝೇಲಂ ನದಿಯು ಇಲ್ಲಿ ನೋಡಿ ಜಮ್ಮು ಅಂಡ್ ಕಾಶ್ಮೀರದ ಝೇಲಂ ನದಿಯು ನಮಗೆ ಝೇಲಂ ನದಿ ಇದೆ ಈಗ. ಹೌದಾ? ಈ ಝೇಲಂ ನದಿಯು ಜಮ್ಮು ಅಂಡ್ ಕಾಶ್ಮೀರದ ಶೇಷ್ನಾಗ್ ಎಂಬ ಪ್ರದೇಶದಲ್ಲಿ ಹುಟ್ಟಿ. ಹೌದಾ? ಝೇಲಂ ನದಿಯು ಜಮ್ಮು ಅಂಡ್ ಕಾಶ್ಮೀರದ ಶೇಷ್ನಾಗ್ ಎಂಬ ಪ್ರದೇಶದಲ್ಲಿ ಹುಟ್ಟಿ ನಂತರ ಈ ನದಿಯು ಯಾವ ನದಿಗೆ ಕೂಡುತ್ತದೆ? ಚೇನಾಬ್ ನದಿಗೆ ಬಂದು ಕೂಡುತ್ತದೆ. ಹೌದಾ? ಒನ್ಸ್ ಅಗೇನ್ ಐ ವಾಂಟ್ ಟು ರಿಪೀಟ್ ಯು. ಇಲ್ಲಿ ನೋಡ್ರಿ, ಜಮ್ಮು ಅಂಡ್ ಕಾಶ್ಮೀರದ ಶೇಷ್ನಾಗ್, ಯಾವ ನಾಗ? ಶೇಷನಾಗ. ಈ ನದಿಗೆ ನಾವು ಈ ರೀತಿನೂ ಕೂಡ ಬರಿತೇವೆ ಸ್ನೇಹಿತರೆ. ಯಾವ ರೀತಿ ಬರಿತೇವೆ ಅಂದ್ರ ಇಲ್ಲಿ ನೋಡಿ, ಝೇಲಂ ನದಿಗೆ ನಾವು ಈ ರೀತಿನೂ ಕೂಡ ಝೇಲಂ ಅತ್ನು ಕೂಡ ನಾವು ಕರಿಬಹುದು. ಈ ಒಟ್ಟಾರೆ ಝೇಲಂ ನದಿಯು ಜಮ್ಮು ಅಂಡ್ ಕಾಶ್ಮೀರದ ಶೇಷ್ನಾಗ್ ಎಂಬ ಪ್ರದೇಶದಲ್ಲಿ ಹುಟ್ಟಿ ನಂತರ ಈ ನದಿಯು ಜಮ್ಮು ಅಂಡ್ ಕಾಶ್ಮೀರ್ ಮುಖಾಂತರ ಹರಿದು ನೆಕ್ಸ್ಟ್ ಪಾಕಿಸ್ತಾನಕ್ಕೆ ಬಂದು ಪಾಕಿಸ್ತಾನದ ಹತ್ತಿರ ಯಾವ ನದಿಗೆ ಕೂಡುತ್ತದೆ? ಇದು ಇಲ್ಲಿ ಚೇನಾಬ್ ನದಿ. ಇದು ಏನು ನದಿ ಇದೆಯಲ್ಲ, ಇಲ್ಲಿ ಬಂದು ಕೂಡ್ತಾ ಇದೆಯಲ್ಲ,
ಯಾವ ನದಿಗೆ ಕೂಡ್ತಾ ಇದೆ ಇದು? ಚೇನಾಬ್. ಹೌದಾ? ಚೇನಾಬ್ ನದಿಗೆ ಬಂದು ಕೂಡ್ತಾ ಇದೆ ಸ್ನೇಹಿತರೆ. ಈಗ ಹಾಗಾದ್ರೆ ಈ ಜೇಲಂ ನದಿಯ ಏನು ವಿಶೇಷತೆ ಇದೆ ಅಂದ್ರ ಅಬ್ಸರ್ವ್ ಹಿಯರ್ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಜಮ್ಮು ಅಂಡ್ ಕಾಶ್ಮೀರ್ ಇದೆ ಈ ಕಡೆಗೆ ಪಾಕಿಸ್ತಾನ್ ಇದೆ. ಹಾಗಾದ್ರೆ ಈ ನದಿ ಏನ್ ಮಾಡ್ತಾ ಇದೆ ಅಂದ್ರ ಇಲ್ಲಿ ಈ ಕಡೆಗೆ ಭಾರತ ದೇಶ ಇದೆ, ಜಮ್ಮು ಅಂಡ್ ಕಾಶ್ಮೀರ್ ಇದೆ, JK ಇದೆ, ಜಮ್ಮು ಅಂಡ್ ಕಾಶ್ಮೀರ್. ಈ ಕಡೆಗೆ ನಮಗೆ ಪಾಕ್ ಇದೆ. ಹೌದಾ? ಈಗ ಈ ಜೇಲಂ ನದಿಯು ಏನ್ ಮಾಡ್ತಾ ಇದೆ ಅಂದ್ರ ಜಮ್ಮು ಅಂಡ್ ಕಾಶ್ಮೀರ್ ಮತ್ತು ಪಾಕಿಸ್ತಾನದ ನಡುವೆ 175 ಕಿಲೋಮೀಟರ್ ಗಡಿ ನಿರ್ಮಿಸುತ್ತೆ. ಹೌದಾ? ಇಟ್ ಕ್ರಿಯೇಟ್ ಬಾರ್ಡರ್ ಇನ್ ಬಿಟ್ವೀನ್ ಆಫ್ ದಿ ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ಪಾಕಿಸ್ತಾನ್ 175 ಕಿಲೋಮೀಟರ್. ಈಗ ನಮ್ಮ ಕ್ವಶನ್ಸ್ ಕೇಳ್ತಾರೆ, ಯಾವ ನದಿಯು ಭಾರತದ ಜಮ್ಮು ಅಂಡ್ ಕಾಶ್ಮೀರ್ ಮತ್ತು ಪಾಕಿಸ್ತಾನದ ನಡುವೆ ಗಡಿಯನ್ನು ನಿರ್ಮಿಸುತ್ತದೆ? ಅಥವಾ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವ ನದಿಯು ಗಡಿಯನ್ನು ನಿರ್ಮಿಸುತ್ತದೆ ಅಂತ ಕೇಳಿದಾಗ ನಾವು ಯಾವ ನದಿ ಅಂತ ಹೇಳಬೇಕಾಗತ್ತೆ ಅಂದ್ರೆ ಸ್ನೇಹಿತರೆ ಇದು ಚೇನಾಬ್. ಈಗ ನೋಡ್ರಿ, ಚೇನಾಬ್ ನದಿ ಅಲ್ಲ, ಯಾವ ನದಿ? ಜೇಲಂ ನದಿ ಅಂತ ಹೇಳಬೇಕಾಗತ್ತೆ. ಹೌದಾ? ಯು ಶುಡ್ ರಿಮೆಂಬರ್ ಯಾವ ನದಿ? ಜೇಲಂ ನದಿ ಅಂತ ಹೇಳಬೇಕಾಗತ್ತೆ. ಹಾಗಾದ್ರೆ ಈ ಜೇಲಂ ನದಿ ಎರಡು ದೇಶಗಳ ನಡುವೆ ಗಡಿಯನ್ನು ನಿರ್ಮಿಸುವಂತ ನದಿ. ನೆಕ್ಸ್ಟ್, ಈ ನದಿಯ ಒಂದು ಪ್ರಮುಖ ಉಪನದಿ ಇದೆ ಸ್ನೇಹಿತರೆ, ಯಾವುದಂದ್ರೆ ಕಿಸನ್ ಗಂಗಾ. ಯಾವುದು? ಕಿಸನ್ ಗಂಗಾ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ, ಕಿಸನ್ ಗಂಗಾ ಅಂತ ಕರಿತೇವೆ. ಹೌದಾ? ಕಿಸನ್ ಗಂಗಾ. ನೆಕ್ಸ್ಟ್, ಈ ನದಿಯ ಆದ ನಂತರ ನಾವು ನೆಕ್ಸ್ಟ್ ಇದರ ಉಪನದಿ ನಾವು ಇನ್ನ ಒಂದು ಕಂಡು ಬರುತ್ತೆ ಸ್ನೇಹಿತರೆ. ಆ ಉಪನದಿಯನ್ನು ನೋಡೋಣ. ಒಂದು ಜೇಲಂ ಆಯ್ತಾ. ನೆಕ್ಸ್ಟ್ ನಮಗೆ ಇದರ ಉಪನದಿ ನಾವು ನೋಡಿದಾಗ ಈ ಕಡೆ ನೋಡಿ, ನೆಕ್ಸ್ಟ್ ಇನ್ನ ಒಂದು ನದಿ ಈ ರೀತಿ ಬರ್ತಾ ಇದೆ. ನಮಗೆ ಯಾವ ನದಿ ಇದೆ ಅಂತ ಹೇಳ್ತೇವೆ ಅಂದ್ರೆ ಇದಕ್ಕೆ ನಾವು ಸಿ ಹಿಯರ್ ಮೈ ಡಿಯರ್ ಫ್ರೆಂಡ್ಸ್, ಈ ರೀತಿ ಬತ್ತು ಈ ನದಿ, ಇಲ್ಲಿವರೆಗೆ ಬತ್ತು. ಹೌದಾ? ಈ ನದಿಗೆ ನಾವು ಈ ರೀತಿಯ ನದಿ ಬರ್ತಾ ಇದೆಯಲ್ಲ ಸ್ನೇಹಿತರೆ, ಇದಕ್ಕೆ ನಾವು ಚೇನಾಬ್ ಅಂತ ಕರಿತೇವೆ. ಈ ನದಿಗೆ ಏನಂತ ಕರಿತೇವೆ ನಾವು? ಚೇನಾಬ್. ಪ್ಲೀಸ್ ರಿಮೆಂಬರ್, ಚೇನಾಬ್ ನದಿ ಅಂತ ಕರಿತೇವೆ. ಹೌದಾ? ಯಾವ ನದಿ ಇದು? ಚೇನಾಬ್. ಹಾಗಾದ್ರೆ ಈ ಚೇನಾಬ್ ನದಿ ಏನಿದೆಯಲ್ಲ, ಇದು ನಮಗೆ ಈ ಚೇನಾಬ್ ನದಿ ಬರುತ್ತೆ ಸ್ನೇಹಿತರೆ. ಈ ಚೇನಾಬ್ ನದಿ ಏನಿದೆಯಲ್ಲ ನಮಗೆ ಜಸ್ಕರ್ ಶ್ರೇಣಿಯಲ್ಲಿ ಹುಟ್ಟಿ ಬರುತ್ತೆ. ಯಾವ ಶ್ರೇಣಿಯಲ್ಲಿ? ಇಲ್ಲಿ ನಮಗೆ ಒಂದು ಶ್ರೇಣಿ ಕಂಡು ಬರುತ್ತೆ ಸ್ನೇಹಿತರೆ. ಈ ಭಾಗದಲ್ಲಿ ನಮಗೆ ಒಂದು ಜಸ್ಕರ್. ಯಾವ ಶ್ರೇಣಿ? ಜಸ್ಕರ್. ಪ್ಲೀಸ್ ರಿಮೆಂಬರ್, ಇದು ಜಸ್ಕರ್ ಶ್ರೇಣಿಯಿಂದ ಹುಟ್ಟಿ ಬರುತ್ತೆ. ಹೌದಾ? ಈಗ ಈ ಜಸ್ಕರ್ ಶ್ರೇಣಿ ಏನಿದೆಯಲ್ಲ ಈ ಭಾಗದಲ್ಲಿ, ಇಲ್ಲಿದಿಂದ ಜಸ್ಕರ್ ಶ್ರೇಣಿ ನಮಗೆ ಎದರ ಹತ್ತಿರ? ಹಿಮಾಚಲ ಪ್ರದೇಶದ ಹತ್ತಿರ. ಹಿಮಾಚಲ ಪ್ರದೇಶದ ಹತ್ತಿರ ಜಸ್ಕರ್ ಶ್ರೇಣಿಯಿಂದ ಈ ನದಿ ಅಂದ್ರೆ ಚೇನಾಬ್ ನದಿ ಹುಟ್ಟಿ ಬಂದು ಹಿಮಾಚಲ ಪ್ರದೇಶದ ಜಸ್ಕರ್ ಶ್ರೇಣಿಯಿಂದ ಈ ನದಿ ಹುಟ್ಟಿ ಬಂದು ಈ ಕಡೆಗೆ ಪಂಜಾಬ್ ಇದರ ಮುಖಾಂತರ ಹರಿದು ನಂತರ ಈ ನದಿ ಎಲ್ಲಿಗೆ ಬರುತ್ತೆ? ಈ ರೀತಿ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಎಲ್ಲಿ ಬರ್ತಾ ಇದೆ ಅಂದ್ರ ಪಾಕಿಸ್ತಾನಕ್ಕೆ ಬರ್ತಾ ಇದೆ. ಪಾಕಿಸ್ತಾನದ ಹತ್ತಿರ ಈ ರೀತಿ ಬಂದು ನೆಕ್ಸ್ಟ್ ಈ ರೀತಿ ಹೋಗತ್ತೆ. ಈ ರೀತಿ ಹೋಗ್ತಾ ಇದೆ ನೋಡ್ರಿ. ಯಾವ ನದಿ ಇದು? ಪ್ಲೀಸ್ ರಿಮೆಂಬರ್, ಚೇನಾಬ್ ನದಿ. ಈ ರೀತಿ ಬಂದು ನೆಕ್ಸ್ಟ್ ಈ ನದಿ ಏನ್ ಮಾಡತ್ತೆ ಅಂದ್ರ ನೆಕ್ಸ್ಟ್ ಈ ರೀತಿ ಇಲ್ಲಿ ಹೋಗುವಾಗ ಸಿಂಧು ನದಿಗೆ ಬಂದು ಕೂಡ್ತಾ ಇದೆ. ಯಾವ ನದಿಗೆ? ಸಿಂಧು ನದಿಗೆ. ಹಾಗಾದ್ರೆ ಈ ನದಿ ಸಿಂಧು ನದಿಗೆ ಬಂದು ಕೂಡುವಾಗ ಇಲ್ಲಿ ಎಲ್ಲಿ ಬಂದು ಕೂಡತ್ತೆ ಅಂದ್ರ ಇಲ್ಲಿ ಒಂದು ಮಿಥಾನ್ ಕೋಟ್ ಇದೆ. ಯಾವ ಕೋಟ್ ಇದೆ? ಮಿಥಾನ್ ಕೋಟ್. ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಮಿಥಾನ್ ಕೋಟ್. ಯಾವ ಕೋಟ? ಮಿಥಾನ್ ಕೋಟ್. ಕ್ವಶನ್ಸ್ ಕೇಳ್ತಾರೆ. ಏನಂತ ಕೇಳ್ತಾರೆ ಅಂದ್ರ ಸಿಂಧು ನದಿಯ ಉಪನದಿಗಳು ಪಾಕಿಸ್ತಾನದಲ್ಲಿ ಯಾವ ಪ್ರದೇಶದಲ್ಲಿ ಬಂದು ಕೂಡುತ್ತವೆ? ಹಾಗಾದ್ರೆ ಎಲ್ಲಾ ನದಿಯ ನೀರು ಇದರ ಒಳಗೆ ಬರುತ್ತೆ. ಎದ ಒಳಗಂದ್ರೆ ಈ ಚೇನಾಬ್ ನದಿಯ ಒಳಗೆ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಚೇನಾಬ್ ನದಿ ಏನಿದೆಯಲ್ಲ ಪಾಕಿಸ್ತಾನದ ಮಿಥಾನ್ ಕೋಟದ ಹತ್ತಿರ ಯಾವ ನದಿಗೆ ಕೂಡುತ್ತದೆ ಅಂದ್ರೆ ಸಿಂಧು ನದಿಗೆ ಬಂದು ಕೂಡತ್ತೆ. ಯಾವ ನದಿಗೆ ಕೂಡತ್ತೆ? ಸಿಂಧು ನದಿಗೆ ಬಂದು ಕೂಡತ್ತೆ. ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಈಗ ಈ ಚೇನಾಬ್ ನದಿ ಎಲ್ಲಿ ಹುಟ್ಟಿತು ನಮಗೆ? ಈಗ ನೋಡಿ ಇಲ್ಲಿ ಯಾವ ಶ್ರೇಣಿಗಳು ಇವು? ಜಸ್ಕರ್ ಶ್ರೇಣಿ. ಯಾವ ಶ್ರೇಣಿ? ಜಸ್ಕರ್. ಹಿಮಾಚಲ ಪ್ರದೇಶದ ಹತ್ತಿರ ಜಸ್ಕರ್ ಶ್ರೇಣಿಯಲ್ಲಿ ಹುಟ್ಟಿ ನಂತರ ಹಿಮಾಚಲ ಪ್ರದೇಶ್
ಮತ್ತು ಜಮ್ಮು ನೋಡ್ರಿ ಜಮ್ಮು ಅಂಡ್ ಕಾಶ್ಮೀರ್ ಕಡೆಗೆ ಇದು ಅಷ್ಟು ಹೋಗಂಗಿಲ್ಲ. ನೆಕ್ಸ್ಟ್ ಪಂಜಾಬ್, ಅಲ್ಲಿದಿಂದ ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ಇದು ಪಾಕಿಸ್ತಾನ್ ಕಡೆಗೆ ಬಂದ್ಬಿಡುತ್ತೆ ಸ್ನೇಹಿತರೆ. ಎಲ್ಲಿಗೆ ಬರುತ್ತೆ ಪಾಕಿಸ್ತಾನ್ ಕಡೆಗೆ ಬಂದ್ಬಿಡುತ್ತೆ. ಪಾಕಿಸ್ತಾನದಲ್ಲಿ ಬಂದು ನೆಕ್ಸ್ಟ್ ಈ ನದಿ ಏನ್ ಮಾಡತ್ತೆ ಅಂದ್ರ ಮಿತಾನ್ ಕೋಟದ ಹತ್ತಿರ ಯಾವ ನದಿಯನ್ನು ಕೂಡುತ್ತದೆ, ಸಿಂಧು ನದಿಯನ್ನು ಕೂಡುತ್ತದೆ. ಇದನ್ನು ನೀವು ನೆನ್ಪಿಟ್ಕೋಬೇಕಾಗಿದೆ. ನೆಕ್ಸ್ಟ್ ಈ ನದಿಯ ಆದ ನಂತರ ನಮಗೆ ಕೆಳಗಡೆಗೆ ಇದೆ ನೋಡಿ, ಇಲ್ಲಿ ನಮಗೆ ಸೊ ಈ ಭಾಗದಲ್ಲಿ ಒಂದು ರಾವಿ ನದಿ ಬರ್ತಾ ಇದೆ. ಯಾವ ನದಿ ಬರ್ತಾ ಇದೆ, ರಾವಿ, ಹೌದಾ. ಈಗ ಈ ರಾವಿ ನದಿನೂ ಕೂಡ ಸ್ನೇಹಿತರೆ ಏನಾಗತ್ತೆ ಅಂದ್ರೆ ನಮಗೆ ಇಂಪಾರ್ಟೆಂಟ್ ಆಗತ್ತೆ. ಈಗ ನೋಡಿ ರಾವಿ ನದಿಯು ಇಲ್ಲಿದೆ ನೋಡಿ, ರಾವಿ ನದಿಯು ಹಿಮಾಚಲ ಪ್ರದೇಶದ ಕೂಲು ಕಣಿವೆ ಹತ್ತಿರ ಹುಟ್ಟಿ, ಅಥವಾ ಕೂಲು ಬೆಟ್ಟಗಳು ತಣ್ರಿ, ಕೂಲು ಯಾವುದು ಕೂಲು 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 ಬೆಟ್ಟಗಳು ಅಥವಾ ಕೂಲು ಕಣಿವೆ ಹತ್ತಿರ ಹುಟ್ಟಿ ರಾವಿ ನದಿಯು, ರಾವಿ ನದಿ ಯಾವ ನದಿ ಇದು, ರಾವಿ ಸ್ನೇಹಿತರೆ. ನೆಕ್ಸ್ಟ್ ನದಿ ಇರುವುದು ನಮಗೆ ರಾವಿ, ಹೌದಾ. ಈಗ ಈ ರಾವಿ ನದಿ ನಾವು ನೋಡಿದಾಗ ಹಿಮಾಚಲ ಪ್ರದೇಶದ ಕೂಲು ಬೆಟ್ಟಗಳಲ್ಲಿ ಹುಟ್ಟಿ ನಂತರ ಈ ನದಿಯು ಈ ರೀತಿ ಬರುತ್ತೆ ಹಿಮಾಚಲ ಪ್ರದೇಶದ ಮುಖಾಂತರ ಅದು ನೆಕ್ಸ್ಟ್ ಪಂಜಾಬ್, ನಂತರ ಪಾಕಿಸ್ತಾನಕ್ಕೆ ಬರುತ್ತೆ ಸ್ನೇಹಿತರೆ. ಪಾಕಿಸ್ತಾನಕ್ಕೆ ಬಂದು ಯಾವ ನದಿಯನ್ನು ಕೂಡ್ತಾ ಇದೆ ಇಲ್ಲಿ, ಸೊ ಅಗೇನ್ ಈ ನದಿ ಯಾವ ನದಿಗೆ ಕೂಡ್ತು, ಚೇನಾಬ್ ನದಿಗೆ ಕೂಡ್ತು, ಹೌದಾ. ಯಾವ ನದಿಗೆ ಕೂಡ್ತು, ಚೇನಾಬ್ ನದಿಗೆ ಕೂಡ್ತು. ಯಾವ ನದಿ ಇದು, ಸೊ ಸಿಆರ್ ರಾವಿ ನದಿ, ರಾವಿ ನದಿ, ಹೌದಾ. ನೆಕ್ಸ್ಟ್ ನಮಗೆ ಈ ರಾವಿ ನದಿ ಆದ ನಂತರ ಸ್ನೇಹಿತರೆ ನೆಕ್ಸ್ಟ್ ಯಾವ ನದಿ ಇದೆ ಅಂದ್ರೆ ಬಿಯಾಸ್ ನದಿ ಇದೆ, ಹೌದಾ. ಈಗ ಈ ಬಿಯಾಸ್ ನದಿಯನ್ನು ನಾವು ನೋಡಿದಾಗ ಯಾವ ನದಿ, ಬಿಯಾಸ್. ಸೊ ಈಗ ನೋಡಿ ಈ ಬಿಯಾಸ್ ನದಿಯನ್ನು ನಾವು ನೋಡಿದಾಗ ಸ್ನೇಹಿತರೆ ಬಿಯಾಸ್ ನದಿಯು ಹಿಮಾಚಲ ಪ್ರದೇಶದ ರೋಟಾಂಗ್ ಕಣಿವೆಯಲ್ಲಿ ಹುಟ್ಟಿ, ಯಾವುದು ರೋಟಾಂಗ್, ಹಿಮಾಚಲ ಪ್ರದೇಶದ ರೋಟಾಂಗ್ ಕಣಿವೆಯಲ್ಲಿ ಹುಟ್ಟಿ ನಂತರ ಪಂಜಾಬ್ ಮುಖಾಂತರ ಹರಿದು ನೆಕ್ಸ್ಟ್ ಈ ನದಿ ಬಂದು ಪಂಜಾಬ್ದಲ್ಲಿ ಯಾವ ನದಿಯನ್ನು ಕೂಡ್ತಾ ಇದೆ ಅಂದ್ರೆ ಇಲ್ಲಿದಿಂದ ಒಂದು ನದಿ ಬರುತ್ತೆ, ಯಾವುದಿದೆ, ಸತ್ಲಜ್, ಹೌದಾ. ಸೊ ಬಿಯಾಸ್ ನದಿ ನೋಡಿ ಸ್ನೇಹಿತರೆ, ಬಿಯಾಸ್ ನದಿಯು ಹಿಮಾಚಲ ಪ್ರದೇಶದ ಯಾವ ಪ್ರದೇಶದ, ಹಿಮಾಚಲ ಪ್ರದೇಶದ ರೋಟಾಂಗ್ ಕಣಿವೆಯಲ್ಲಿ ಹುಟ್ಟಿ, ಹಿಮಾಚಲ ಪ್ರದೇಶದ ರೋಟಾಂಗ್ ಕಣಿವೆಯಲ್ಲಿ ಹುಟ್ಟಿ ನಂತರ ಹಿಮಾಚಲ ಪ್ರದೇಶ್ ಮತ್ತು ಪಂಜಾಬ್ ಮುಖಾಂತರ ಹರಿದು ಪಂಜಾಬ್ದಲ್ಲಿ ಯಾವ ನದಿಯನ್ನು ಕೂಡುತ್ತದೆ, ಸತ್ಲಜ್ ನದಿಯನ್ನು ಕೂಡುತ್ತದೆ. ಯಾವ ನದಿಯನ್ನು ಕೂಡುತ್ತದೆ, ಸತ್ಲಜ್ ನದಿಯನ್ನು ಕೂಡುತ್ತದೆ. ಪ್ಲೀಸ್ ರಿಮೆಂಬರ್, ಹೌದಾ, ಸತ್ಲಜ್ ನದಿಯನ್ನು ಕೂಡುತ್ತದೆ. ನೆಕ್ಸ್ಟ್ ಇದು ಆದ ನಂತರ ನೆಕ್ಸ್ಟ್ ನದಿ ಬರುತ್ತೆ ಸ್ನೇಹಿತರೆ, ಬಹಳಷ್ಟು ಇಂಪಾರ್ಟೆಂಟ್ ನದಿನೂ ಕೂಡ ಆಗತ್ತೆ ಅದು ನಮಗೆ. ಈ ನೆಕ್ಸ್ಟ್ ನದಿ ನಾವು ನೋಡಿದಾಗ ಇಲ್ಲಿ ನೋಡಿ ನೆಕ್ಸ್ಟ್ ನದಿ ನಾವು ನೋಡೋಣ, ಯಾವ ನದಿ ಇದೆ ನಮಗೆ ನೆಕ್ಸ್ಟ್ ಯಾವ್ದಿದೆ ಅಂದ್ರ ಸತ್ಲಜ್ ನದಿ ಇದೆ ಸ್ನೇಹಿತರೆ. ಯಾವುದು, ಸತ್ಲಜ್. ಈಗ ನೋಡಿ ಸತ್ಲಜ್ ನದಿ ಎಲ್ಲಿಂದ ಬರ್ತಾ ಇದೆ, ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಸ್ನೇಹಿತರೆ. ಸತ್ಲಜ್ ನದಿ ಒಂದ್ ಸ್ವಲ್ಪ ಅಬ್ಸರ್ವೇಷನ್ ನಾವು ಮಾಡಿದಾಗ ಈ ರೀತಿ ಸತ್ಲಜ್ ನದಿ ಬರ್ತಾ ಇದೆ. ಈ ಸತ್ಲಜ್ ನದಿಯ ನೀರಿನ ಒಳಗೆ ಈ ಬಿಯಾಸ್, ಈಗ ನೋಡ್ರಿ ಬಿಯಾಸ್ ನದಿಯ ಏನು ಕೂಡಿರುತ್ತೆ ಅಂದ್ರ ನೀರು ಕೂಡಿರುತ್ತೆ. ಆಮೇಲೆ ನೆಕ್ಸ್ಟ್ ಈ ಸತ್ಲಜ್ ನದಿಯು ಈ ರೀತಿ ಬಂದು ನೆಕ್ಸ್ಟ್ ಈ ಸತ್ಲಜ್ ನದಿಯು ಕೂಡ ಯಾವ ನದಿಗೆ ಕೂಡ್ತಂದ್ರೆ ವಿ ಕ್ಯಾನ್ ಸೇ ದ್ಯಾಟ್ ಹಿಯರ್ ಸೊ ಚೇನಾಬ್ ನದಿ. ಚೇನಾಬ್ ನದಿಯ ನೀರು ಮತ್ತು ಸತ್ಲಜ್ ನದಿಯ ನೀರು ಕೂಡಿ ಪಾಕಿಸ್ತಾನ್ ಕಡೆಗೆ ಹೋಗುತ್ತೆ. ಪಾಕಿಸ್ತಾನದಲ್ಲಿನೂ ಕೂಡ ಈ ಮಿತಾನ್ ಕೋಟದ ಹತ್ತಿರ ಕೂಡುತ್ತೆ. ಹಾಗಾದ್ರೆ ಈಗ ನಾವು ನೋಡಿದಾಗ ಈಗ ನೋಡಿ ನೀವು ಇದನ್ನ ನಾವು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗಿದೆ ಸ್ನೇಹಿತರೆ. ಇದನ್ನು ಒಂದ್ ಸ್ವಲ್ಪ ನೀವು ಚೆನ್ನಾಗಿ ಅಬ್ಸರ್ವೇಷನ್ ಮಾಡ್ಕೊಂಡ್ರೆ ಇದು ಕ್ಲಿಯರ್ ಕಟ್ ನಿಮಗೆ ಇನ್ಫಾರ್ಮೇಶನ್ ಸಿಗತ್ತೆ. ಈಗ ನೋಡಿ ನಮ್ಮ ಭಾರತ ದೇಶದ ಗಡಿ ಇದೆ. ಇಲ್ಲಿದಿಂದ ನಮ್ಮ ಭಾರತ ದೇಶದ ಗಡಿ ಮುಕ್ತಾಯವಾಯಿತು ಸ್ನೇಹಿತರೆ. ಈ ರೀತಿ ಇವೆಲ್ಲ ಇದು ನಮ್ಮ ಭಾರತ ದೇಶದ ಗಡಿ ಇದೆ ಅಂತ ತಿಳ್ಕೊಳ್ಳಿ. ಇದು ನಮ್ಮ ಈ ಲೈನ್ ಏನು ಹೊಡೆದಿಲ್ಲ, ಇದು ನಮ್ಮ ಭಾರತ ದೇಶದ ಗಡಿ, ಹೌದಾ. ಈಗ ಎಲ್ಲ ನದಿಗಳು ಕೂಡ ಇದರ ಉಪನದಿಗಳು, ಸಿಂಧು ನದಿಯ ಉಪನದಿಗಳು ಪಾಕ್ ಕಡೆಗೆ ಹೋಗ್ತಾ ಇದ್ದಾವೆ, ಹೌದಾ. ಈಗ ನೀವು ಇವೆಲ್ಲ ನದಿಗಳನ್ನು ನೋಡಿದಾಗ ಈಗ ನಮಗೆ
ಈ ಯಾವ್ದು ನದಿ ಆಗಿದೆ ಇಲ್ಲಿ ಸಿ ಹಿಯರ್, ಈ ಸತ್ಲಜ್ ನದಿ ಯಾವುದು ಸತ್ಲಜ್. ಹಾಗಾದ್ರೆ ಈ ಸತ್ಲಜ್ ನದಿಯು ಸ್ನೇಹಿತರೆ ಇದು ಟಿಬೇಟಿನ ಹತ್ತಿರ ರಾಕಸ್ ಪರ್ವತದಲ್ಲಿ ಹುಟ್ಟಿ. ಪ್ಲೀಸ್ ರಿಮೆಂಬರ್, ಟಿಬೇಟಿನ ಹತ್ತಿರ ಯಾವ ಪರ್ವತ? ರಾಕಸ್. ನಿಮ್ಮ ಕ್ವಶನ್ಸ್ ಕೇಳ್ತಾರೆ. ರಾಕಸ್ ಪರ್ವತದಲ್ಲಿ ಹುಟ್ಟಿ. ಸತ್ಲಜ್ ನದಿಯು ಟಿಬೇಟಿನ ಹತ್ತಿರ ಈ ರಾಕಸ್ ಪರ್ವತದಲ್ಲಿ ಹುಟ್ಟಿ, ರಾಕಸ್ ಪರ್ವತದಲ್ಲಿ ಹುಟ್ಟಿ. ನಂತರ ಈ ನದಿಯು ಹಿಮಾಚಲ ಪ್ರದೇಶ್ ಹಾಗೂ ಪಂಜಾಬ್ ಮುಖಾಂತರ ಹರಿದು ನಂತರ ಈ ನದಿಯು ಪಾಕಿಸ್ತಾನಕ್ಕೆ ಹೋಗಿ, ಎಲ್ಲಿ ಹೋಗುತ್ತೆ ಇದು ನದಿ? ಪಾಕಿಸ್ತಾನಕ್ಕೆ ಹೋಗಿ ನೆಕ್ಸ್ಟ್ ಈ ನದಿಯು ಯಾವ ನದಿಯನ್ನು ಕೂಡುತ್ತದೆ? ಚೇನಾಬ್ ನದಿಗೆ ಕೂಡುತ್ತದೆ. ಹಾಗಾದ್ರೆ ಸ್ನೇಹಿತರೆ, ಈಗ ಸಿಂಧು ನದಿಯ 5 ನದಿಗಳ ಉಪನದಿಗಳಲ್ಲಿ ಯಾವ್ಯಾವ 5 ನದಿಗಳು ಇದರ ಉಪನದಿಗಳು ಅಂದ್ರೆ ಇಲ್ಲಿ ನೋಡಿ, ಝೇಲಂ ಇದೆ, ಝೇಲಂ ಹೌದಾ. ಸೆಕೆಂಡ್ ಒನ್ ನಮಗೆ ಚೇನಾಬ್ ಇದೆ, ಈ ಚೇನಾಬ್ ನದಿ. ಆಮೇಲೆ ಥರ್ಡ್ ಒನ್ ನಮಗೆ ರಾವಿ ನದಿ ಇದೆ, ಹೌದಾ. ಆಮೇಲೆ ಫೋರ್ತ್ ಒನ್ ನಮಗೆ ಇದು ಬಿಯಾಸ್ ನದಿ. ಯಾವ ನದಿ? ಇಲ್ಲಿರುವಂತ ಬಿಯಾಸ್ ನದಿ. ಇದನ್ನ ನೆನ್ಪಿಟ್ಕೊಳ್ಳಿ, ಬಿಯಾಸ್, ಹೌದಾ. ಬಿಯಾಸ್ ನದಿ ಇದೆ, ಬಿಯಾಸ್. ಝೇಲಂ ನದಿ, ಚೇನಾಬ್, ರಾವಿ, ಬಿಯಾಸ್. ಎಷ್ಟದು? 4 ಅದು. ಹಾಗಾದ್ರೆ ಈ ಝೇಲಂ, ಚೇನಾಬ್, ರಾವಿ, ಬಿಯಾಸ್ ಈ 4 ನದಿಗಳು, ಸಿಂಧು ನದಿಯ 4 ಉಪನದಿಗಳು ಭಾರತ ದೇಶದಲ್ಲಿ ಜನ್ಮ ತಾಳ್ತಾ ಇದ್ದಾವೆ ಸ್ನೇಹಿತರೆ. ಯಾವ್ದ್ಯಾವುದು? ಸಿಯರ್ ಈ ಝೇಲಂ ನದಿ, ಚೇನಾಬ್ ನದಿ, ರಾವಿ ಮತ್ತು ಬಿಯಾಸ್ ಈ 4 ನದಿಗಳು ಭಾರತ ದೇಶದಲ್ಲಿ ಜನ್ಮ ತಾಳ್ತಾ ಇದ್ದಾವೆ ಅಂದ್ರೆ ಭಾರತ ದೇಶದಲ್ಲಿ ಹುಟ್ಟತಾ ಇದ್ದಾವೆ. ಹಾಗಾದ್ರೆ ಇದರ 5 ನದಿ, ಇನ್ನ ಒಂದು ಯಾವ್ದಿದೆ? ಸತ್ಲಜ್. ಈಗ 5 ನದಿ ಉಪನದಿಗಳಲ್ಲಿ ಸತ್ಲಜ್ ನದಿ ಮಾತ್ರ ಭಾರತ ದೇಶವನ್ನು ಬಿಟ್ಟು ಈ ರಾಕಸ್ ಪರ್ವತ ಶ್ರೇಣಿ ಟಿಬೇಟದ ಹತ್ತಿರ ಜನ್ಮ ತಾಳ್ತಾ ಇದೆ. ನಿಮ್ಮ ಕ್ವಶನ್ಸ್ ಇದೇ ರೀತಿ ಕೇಳುದವರು. ಸಿಂಧು ನದಿಯ 5 ನದಿಗಳ ನದಿಗಳಲ್ಲಿ 5 ನದಿ ಉಪನದಿಗಳಲ್ಲಿ ಯಾವ ನದಿಯು ಭಾರತ ದೇಶವನ್ನು ಬಿಟ್ಟು ಹೊರಗಡೆಗೆ ಜನ್ಮ ತಾಳುತ್ತದೆ ಅಂತ ಕೇಳಿದಾಗ ಯಾವ ನದಿ ತಾಳುತ್ತದೆ ಸ್ನೇಹಿತರೆ ಅಂದ್ರೆ ಸತ್ಲಜ್ ನದಿ ಅಂತ ನಾವು ಹೇಳಬೇಕಾಗತ್ತೆ. ಯಾವ ನದಿ? ಸತ್ಲಜ್ ನದಿ. ಈ ಸತ್ಲಜ್ ನದಿಯು ರಾಕಸ್ ಪರ್ವತದ ಹತ್ತಿರ ಹುಟ್ಟಿ ನಂತರ ಟಿಬೇಟಿನ ರಾಕಸ್ ಪರ್ವತದ ಹತ್ತಿರ ಹುಟ್ಟಿ. ಯಾಕಂದ್ರೆ ಇಲ್ಲಿದಿಂದ ನಮ್ಮ ಭಾರತ ದೇಶದ ಗಡಿ ಮುಕ್ತಾಯವಾಯಿತು ಸ್ನೇಹಿತರೆ. ಈಗ ನೋಡಿ, ಈ ಕಡೆಗೇನು ನಮ್ಮ ಭಾರತ ದೇಶದ ನಾವು ಗಡಿ ನೋಡಿದಾಗ ಇದು ನಮ್ಮ ಭಾರತ ದೇಶದ ಗಡಿ ಇದೆ. ಹಾಗಾಗಿ ಇಷ್ಟು ನಮ್ಮ ಭಾರತ ದೇಶದ ಗಡಿ ಇದ್ದಾಗ ನಮ್ಮ ಭಾರತ ದೇಶ ಬಿಟ್ಟು ಹೊರಗಡೆಗೆ ಜನ್ಮ ತಾಳ್ತಾ ಇದೆ. ಯಾವುದಂದ್ರೆ ಸತ್ಲಜ್ ನದಿ ಟಿಬೇಟಿನ ರಾಕಸ್ ಪರ್ವತಗಳಲ್ಲಿ ಜನ್ಮ ತಾಳ್ತಾ ಇದೆ ಸ್ನೇಹಿತರೆ. ನಂತರ ಈ ನದಿ ಹಿಮಾಚಲ ಪ್ರದೇಶ್, ಜಮ್ಮು ಅಂಡ್ ಕಾಶ್ಮೀರ ನೋಡ್ರಿ, ಹಿಮಾಚಲ ಪ್ರದೇಶ್, ಜಮ್ಮು ಅಂಡ್ ಕಾಶ್ಮೀರಕ್ಕೆ ಈ ನದಿ ಹೋಗಂಗಿಲ್ಲ. ಎಲ್ಲಿಗೆ ಬರುತ್ತೆ? ಪಂಜಾಬ್. ನಂತರ ಪಂಜಾಬ್ದಿಂದ ಈ ನದಿ ಎಲ್ಲಿಗೆ ಹೋಗುತ್ತೆ ಅಂದ್ರ ನಮ್ಮ ಈ ಪಾಕಿಸ್ತಾನಕ್ಕೆ ಬರುತ್ತೆ. ಪಾಕಿಸ್ತಾನದಲ್ಲಿ ಯಾವ ನದಿ ಕೂಡುತ್ತೆ ಅಂದ್ರೆ ಇಲ್ಲಿ ಚೇನಾಬ್ ನದಿಗೆ ಕೂಡಿ ನಂತರ ಚೇನಾಬ್ ಮತ್ತು ಸತ್ಲಜ್ ಇವೆರಡೂ ಕೂಡಿ ಈ ಮಿತಾನ್ಕೋಟದ ಹತ್ತಿರ ಎದಕ್ಕೆ ಕೂಡುತ್ತೆ ಅಂದ್ರೆ ಸಿಂಧು ನದಿಗೆ ಕೂಡುತ್ತೆ. ಹಾಗಾದ್ರೆ ಈ ಸತ್ಲಜ್ ನದಿ ಮಾತ್ರ ಭಾರತ ದೇಶ ಬಿಟ್ಟು ಹೊರಗಡೆಗೆ ಜನ್ಮ ತಾಳುವಂತ ನದಿ ಸ್ನೇಹಿತರೆ. ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಈಗ ಇಲ್ಲಿ ನಮಗೆ ಈ ಸತ್ಲಜ್ ನದಿಯ ಮೇಲೆ ಏನು ವಿಶೇಷತೆ ಇದೆ ಅಂದ್ರೆ ಸ್ನೇಹಿತರೆ, ಈ ಸತ್ಲಜ್ ನದಿಯ ಮೇಲೆ ನಮಗೆ ಬಾಕ್ರಾ ನಂಗಲ್ ಇಲ್ಲಿ ಇದೆ ನೋಡ್ರಿ, ಬಾಕ್ರಾ ನಂಗಲ್ ಅಣೆಕಟ್ಟು. ಇಲ್ಲಿ ಏನು ಡ್ಯಾಶ್ ಡ್ಯಾಶ್ ಏನು ನೋಡಿದಿಲ್ಲ, ಇಲ್ಲಿ ನಮಗೆ ಇದರ ಮೇಲೆ ಬಾಕ್ರಾ ನಂಗಲ್, ಯಾ ನಂಗಲ? ಬಾಕ್ರಾ. ಸೊ ವಿ ವಾಂಟ್ ಟು ಕಾಲ್ ದಟ್, ಇದರ ಮೇಲೆ ನಮಗೆ ಏನಿದೆ ಅಂದ್ರೆ ಬಾಕ್ರಾ ನಂಗಲ್ ಅಣೆಕಟ್ಟು ಇದೆ. ಯಾ ಅಣೆಕಟ್ಟು ಇದೆ? ಬಾಕ್ರಾ ನಂಗಲ್ ಅಣೆಕಟ್ಟು ಇದೆ ಅಂತ ಹೇಳ್ತೇವೆ ಸ್ನೇಹಿತರೆ. ಬಾಕ್ರಾ, ಹೌದಾ. ಈ ಬಾಕ್ರಾ ನಂಗಲ್ ಅಣೆಕಟ್ಟು, ಯಾವ ಅಣೆಕಟ್ಟು? ಬಾಕ್ರಾ ನಂಗಲ್ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ? ಸತ್ಲಜ್ ನದಿಯ ಮೇಲೆ ಬಾಕ್ರಾ ನಂಗಲ್ ಅಣೆಕಟ್ಟು. ಹಾಗಾದ್ರೆ ಈ ಬಾಕ್ರಾ ನಂಗಲ್ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಸ್ನೇಹಿತರೆ ಇದು ಹಿಮಾಚಲ ಪ್ರದೇಶದಲ್ಲಿ ಇದೆ. ಎಲ್ಲಿದೆ ಇದು? ಹಿಮಾಚಲ ಪ್ರದೇಶದಲ್ಲಿ ನಮಗೆ ಏನು ಕಂಡು ಬರುತ್ತೆ ಅಂದ್ರೆ ಈ ಬಾಕ್ರಾ ನಂಗಲ್ ಅಣೆಕಟ್ಟು ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತೆ? ಹಿಮಾಚಲ ಪ್ರದೇಶದಲ್ಲಿ ಈ ಬಾಕ್ರಾ ನಂಗಲ್ ಅಣೆಕಟ್ಟು ಕಂಡು ಬರುತ್ತೆ. ನೆಕ್ಸ್ಟ್ ಈ ಬಾಕ್ರಾ ನಂಗಲ್ ಅಣೆಕಟ್ಟು ಏನಾಗಿದೆ ಅಂದ್ರೆ
ನಮ್ಮ ಭಾರತ ದೇಶದ ಎರಡನೆಯ ಅತಿ ಎತ್ತರದ ಅಣೆಕಟ್ಟು ಸ್ನೇಹಿತರೆ. ಇದು ಯಾವುದು? ಬಾಕ್ರಾ ನಂಗಲ್. ನೆಕ್ಸ್ಟ್ ಒಂದನೆಯ ಅತಿ ಎತ್ತರದ ಅಣೆಕಟ್ಟು ತೆಹರಿ ಅಣೆಕಟ್ಟು ಇದೆ, ಅದನ್ನ ಗಂಗಾ ನದಿ ಮಾತಾಡುವಾಗ ನಾವು ಮಾತಾಡೋಣ. ಹಾಗಾಗಿ ಬಾಕ್ರಾ ನಂಗಲ್ ಏನಾಗಿದೆ ಅಂದ್ರೆ ಭಾರತ ದೇಶದ ಎರಡನೇ ಅತಿ ಎತ್ತರದ ಅಣೆಕಟ್ಟು ಸ್ನೇಹಿತರೆ ಹಿಮಾಚಲ ಪ್ರದೇಶದಲ್ಲಿದೆ. ಇದು 226 ಮೀಟರ್ ಏನಾಗಿದೆ ಅಂದ್ರೆ ಎತ್ತರವಾಗಿದೆ. 226 ಮೀಟರ್ ಎತ್ತರವಾಗಿದೆ. ಇದನ್ನೇ ನೀವು ನೆನ್ಪಿಟ್ಕೋಬೇಕು. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್. ಹೌದಾ? ಇದನ್ನ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಬಾಕ್ರಾ ನಂಗಲ್ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ ಅಂತ ಕೇಳಿಬಿಡ್ತಾರೆ, ಅವಾಗ ನೀವು ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಈಗ ಇಷ್ಟೆಲ್ಲ ಈ 5 ನದಿಗಳು ಏನು ಉಪನದಿಗಳು ಇದ್ದುಲ್ಲ, ಸಿಂಧು ನದಿಯ 5 ಉಪನದಿಗಳು, ಈ 5 ನದಿಗಳನ್ನು ಕೂಡ ಪಂಜಾಬ್ದಲ್ಲಿ ತುಂಬಿ ಹರಿತಾವೆ ಸ್ನೇಹಿತರೆ. ಪಂಜಾಬ್ದಲ್ಲಿ ಹರಿಯುವುದರಿಂದ ಪಂಜಾಬ್ಗೆ ಪಂಚ ನದಿಗಳ ನಾಡು ಅಂತ ಕರಿತೇವೆ. ಸ್ವಲ್ಪ ಭಾಗ ಪಂಜಾಬ್ದಲ್ಲಿ ಇದರ ಪಾತ್ರ ಕಂಡು ಬರುತ್ತೆ. ಹಾಗಾಗಿ ಪಂಜಾಬಕ್ಕೆ ನಾವು ಪಂಚ ನದಿಗಳ ನಾಡು ಅಂತ ಕರಿತೇವೆ. ನೆಕ್ಸ್ಟ್ ಇಷ್ಟೆಲ್ಲ ಈ ನದಿಗಳದು ಇಷ್ಟು ಪಾತ್ರ ಇದೆ. ನಂತರ ಈ ನದಿ ಏನಂದ್ರ ಒಂದ್ ಸ್ವಲ್ಪ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಹೈಲೈಟ್ ಪಾಯಿಂಟ್ಸ್ ಏನಿದಾವತ್ ನಾವು ನೋಡಿದಾಗ ಈಗ ನಿಮ್ಮ ಕ್ವಶನ್ಸ್ ಕೇಳ್ತಾರೆ. ಫಸ್ಟಿಗೆ ಸಿಂಧು ನದಿ ಭಾರತದಲ್ಲಿ ಎಷ್ಟು ಉದ್ದ ಹರಿಯುತ್ತದೆ? ಭಾರತದಲ್ಲಿ ಇದು 709 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಹಾಗಾದ್ರೆ ಸಿಂಧು ನದಿಯ ಒಟ್ಟು ಉದ್ದ ಎಷ್ಟಂತ ಕೇಳಿದಾಗ 2880 ಕಿಲೋಮೀಟರ್ ಅಂತ ನಾವು ಹೇಳಬೇಕಾಗತ್ತೆ. ಈಗ ನೆಕ್ಸ್ಟ್ ನಿಮಗೆ ಇನ್ನೊಂದು ಕ್ವಶನ್ಸ್ ಅವ್ರು ಕೇಳ್ಬಹುದು ಸ್ನೇಹಿತರೆ. ಏನಂತ ಕ್ವಶನ್ಸ್ ಕೇಳ್ಬಹುದು ಅಂದ್ರೆ ಸಿಂಧು ನದಿಯು ಯಾವ 2 ಶ್ರೇಣಿಗಳ ನಡುವೆ ಹರಿದು ಬರುತ್ತದೆ ಅಂತ ಕೇಳ್ತಾರೆ. ಸಿಂಧು ನದಿಯು ಯಾವ 2 ಶ್ರೇಣಿಗಳ ನಡುವೆ ಹರಿದು ಬರುತ್ತದೆ ಅಂತ ಕೇಳಿದಾಗ ನಾವು ಇಲ್ಲಿ ಹೇಳಬೇಕಾಗತ್ತೆ ಲಡಾಖ್ ಶ್ರೇಣಿ. ಯಾವುದು? ಲಡಾಖ್ ಶ್ರೇಣಿ. ಮತ್ತು ಇಲ್ಲಿ ಕೆಳಗಡೆಗೆ ಇದೆಯಲ್ಲ ಜಸ್ಕರ್. ಹೌದಾ? ಜಸ್ಕರ್ ಶ್ರೇಣಿ. ಒಂದು ಲಡಾಖ್, ಇನ್ನೊಂದು ಯಾವುದು? ಜಸ್ಕರ್. ಅದನ್ನ ನಾವು ಹೇಳಬೇಕಾಗತ್ತೆ. ಹೌದಾ? ಲಡಾಖ್ ಮತ್ತು ಜಸ್ಕರ್ ಶ್ರೇಣಿಯ ನಡುವೆ ಯಾವ ನದಿ ಹರಿದು ಬರುತ್ತದೆ? ನಮಗೆ ಈ ಸಿಂಧು ನದಿ ಹರಿದು ಬರುತ್ತದೆ ಅಂತ ಹೇಳಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅಲ್ಲಿದಿಂದ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಸಿಂಧು ನದಿಯ ಮೇಲೆ ಯಾವ ನಗರ ಇದೆ ಅಂತ ಕೇಳಿದಾಗ ಕರಾಚಿ ನಗರ ಇದೆ ಅಂತ ನಾವು ಹೇಳಬೇಕಾಗತ್ತೆ. ಆಮೇಲೆ ಸಿಂಧು ನದಿಯು ಯಾವ ದೇಶದ ಜೀವನದಿ ಅಂದಾಗ ಪಾಕಿಸ್ತಾನದ ಜೀವನದಿ ಅಂತ ಹೇಳಬೇಕಾಗತ್ತೆ ನಾವು. ನೆಕ್ಸ್ಟ್ ಸಿಂಧು ನದಿಗೆ ಅದರ ಉಪನದಿಗಳಾದಂಥ ಎಲ್ಲಾ ನದಿಗಳು ಎಲ್ಲಿ ಬಂದು ಕೂಡುತ್ತವೆ? ಎಲ್ಲಾ ನದಿಗಳ ನೀರು ಎಲ್ಲಿಗೆ ಬಂದು ಕೂಡುತ್ತವೆ ಅಂದ್ರೆ ಮಿತಾನ್ಕೋಟದ ಹತ್ತಿರ, ಪಾಕಿಸ್ತಾನದ ಮಿತಾನ್ಕೋಟದ ಹತ್ತಿರ ನಾವು ಹೇಳಬೇಕಾಗತ್ತೆ. ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಸಿಂಧು ನದಿಯ ಉಪನದಿಗಳಲ್ಲಿ ಯಾವ ನದಿಯು ಭಾರತ ಮತ್ತು ಪಾಕ್ ನಡುವೆ ಗಡಿ ನಿರ್ಮಿಸುತ್ತದೆ ಅಂತ ಕೇಳಿದಾಗ ನಾವು ಏನಂದ್ರೆ ಝೇಲಂ ನದಿ ಅಂತ ಹೇಳಬೇಕಾಗತ್ತೆ ಸ್ನೇಹಿತರೆ. ಯಾವ ನದಿ? ಝೇಲಂ ನದಿ ಅಂತ ಹೇಳಬೇಕಾಗತ್ತೆ. ನೆಕ್ಸ್ಟ್ ಅಲ್ಲಿದಿಂದ ಈ ಝೇಲಂ ನದಿ ಎಷ್ಟು ಗಡಿ ನಿರ್ಮಿಸಿದೆ ಅಂತ ಕೇಳಿದಾಗ 175 ಕಿಲೋಮೀಟರ್ ಅಂತ ನಾವು ಹೇಳಬೇಕಾಗತ್ತೆ. ನೆಕ್ಸ್ಟ್ ನಮಗೆ ಈ ಝೇಲಂ ನದಿ ಆದ ನಂತರ ಈ ಚೇನಾಬ್ ನದಿ ಎಲ್ಲಿಂದ ಬರುತ್ತೆ? ನಮಗೆ ಜಸ್ಕರ್ ಶ್ರೇಣಿಯಿಂದ, ಹಿಮಾಚಲ ಪ್ರದೇಶ್. ಅಲ್ಲಿಂದ ಈ ಚೇನಾಬ್ ನದಿ ಬಂದು ನೆಕ್ಸ್ಟ್ ಈ ಚೇನಾಬ್ ನದಿ ಒಳಗೆ ಯಾವ ನದಿಯ ನೀರು ಕೂಡತ್ತೆ? ಝೇಲಂ ನದಿಯ ನೀರು ಕೂಡುತ್ತೆ ಸ್ನೇಹಿತರೆ. ಈ ನದಿಯ ನೀರು ಕೂಡಿದ ನಂತರ ನೆಕ್ಸ್ಟ್ ಈ ನದಿ ಏನಾಗತ್ತೆ ಅಂದ್ರೆ ಇಲ್ಲಿದಿಂದ ಹೋಗಿ ಈ ಮಿತಾನ್ಕೋಟದ ಹತ್ತಿರ ಸಿಂಧು ನದಿಯನ್ನು ಕೂಡತ್ತೆ. ನೆಕ್ಸ್ಟ್ ಈ ಚೇನಾಬ್ ನದಿಗೆ ಈ ರಾವಿ ನದಿ ಏನಿದೆಯಲ್ಲ ಕೂಲು ಬೆಟ್ಟಗಳಲ್ಲಿ ಹುಟ್ಟಿ ಅಲ್ಲಿಂದ ಬಂದು ಪಾಕಿಸ್ತಾನ ಮುಖಾಂತರ ಹರಿದು ಮತ್ತೆ ಈ ಚೇನಾಬ್ ನದಿಗೆ ಇದು ಕೂಡತ್ತೆ. ಯಾವುದು? ರಾವಿ. ನೆಕ್ಸ್ಟ್ ನಮಗೆ ಇಲ್ಲಿ ನಾವು ಬಿಯಾಸ್ ನದಿ ನೋಡಿದಾಗ ಹಿಮಾಚಲ ಪ್ರದೇಶದ ರೋಹ್ತಾಂಗ್ ಕಣಿವೆಯಲ್ಲಿ ಹುಟ್ಟಿ ನೆಕ್ಸ್ಟ್ ಪಂಜಾಬ್ದಲ್ಲಿ ಯಾವ ನದಿಗೆ ಕೂಡುತ್ತೆ? ಇದು ಸತ್ಲಜ್ ನದಿಗೆ ಕೂಡುತ್ತೆ ಅಂತ ಹೇಳ್ತೇವೆ ಸ್ನೇಹಿತರೆ. ನೆಕ್ಸ್ಟ್ ಸತ್ಲಜ್ ನದಿಯು ಎಲ್ಲಿ ಹುಟ್ಟುತ್ತೆ? ನಮಗೆ ಟಿಬೇಟಿನ ರಾಕಸ್ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ನೆಕ್ಸ್ಟ್ ಇದು ಇಲ್ಲಿ ಹಿಮಾಚಲ ಪ್ರದೇಶ್ ನೆಕ್ಸ್ಟ್ ಪಂಜಾಬ್ ಮುಖಾಂತರ ಹರಿದು ಪಾಕಿಸ್ತಾನಕ್ಕೆ ಹೋಗಿ ಯಾವ ನದಿಯ ಒಳಗೆ ಸೇರತ್ತೆ? ಚೇನಾಬ್ ನದಿ. ಚೇನಾಬ್ ನದಿಯ ನೀರು ಮತ್ತು ಸತ್ಲಜ್ ನದಿಯ ನೀರು ಎರಡೂ ಕೂಡಿ ಎದಕ್ಕೆ ಹೋಗಿ ಕೂಡುತ್ತೆ ಅಂದ್ರೆ ಇದು ಸಿಂಧು ನದಿಗೆ ಕೂಡುತ್ತೆ. ಸಿಂಧು ನದಿಯ ಹೋಗಿ ಯಾವ ಸಮುದ್ರಕ್ಕೆ ಕೂಡುತ್ತೆ ಅಂದ್ರೆ ಅರಬ್ಬಿ ಸಮುದ್ರಕ್ಕೆ ಅಂತ ಹೇಳ್ತೇವೆ ಸ್ನೇಹಿತರೆ. ನೆಕ್ಸ್ಟ್ ಈ ಸತ್ಲಜ್ ನದಿಯ ಮೇಲೆ ನಮಗೆ ಬಾಕ್ರಾ ನಂಗಲ್ ಅಣೆಕಟ್ಟು ಇದೆ. ಇದು ಭಾರತದ ಎರಡನೇ ಅತಿ ಎತ್ತರದ ಅಣೆಕಟ್ಟು ಹಿಮಾಚಲ ಪ್ರದೇಶದಲ್ಲಿ ಇದೆ ಅಂತ ನಾವು ಹೇಳ್ತೇವೆ. ಇಷ್ಟೆಲ್ಲ ಯಾವ ನದಿಯ ವಿಶೇಷತೆ ಆಗಿದೆ ಅಂದ್ರೆ ಸಿಂಧು ನದಿಯ ವಿಶೇಷತೆ ಆಗಿದೆ ಸ್ನೇಹಿತರೆ. ಇದರ
ಬಹಳಷ್ಟು ವಿಶೇಷತೆ ಇದೆ. ಹಾಗಾಗಿ 4 ನದಿಗಳು ಭಾರತ ದೇಶದಲ್ಲಿ ಜನ್ಮ ತಾಳ್ತವೆ. ಇದರ ಉಪನದಿಗಳು ಒಂದು ಮಾತ್ರ ಸತ್ತಜ್ ಭಾರತ ದೇಶ ಬಿಟ್ಟು ಹೊರಗಡೆಗೆ ಜನ್ಮ ತಾಳತ್ತೆ. ನೆಕ್ಸ್ಟ್ ಈ ಸಿಂಧು ನದಿ ಏನಿದೆಯಲ್ಲ, ಇಂಡಸ್ ರಿವರ್, ಇದರ ವಿವಾದ ಇದೆ, ಹೌದಾ? ಬಹಳಷ್ಟು ಪಾಕಿಸ್ತಾನ್ ಮತ್ತು ಭಾರತ ದೇಶದ ನಡುವೆ ಏನಿದೆ ಅಂದ್ರೆ ಈ ನದಿಯ ವಿವಾದ ಇದೆ. ಯಾಕೆ ಇದೆ, ಎದರಿಗೋಸ್ಕರ ಇದೆ? ಆವಾಗ ಈ ಎರಡು ಭಾರತ ದೇಶ ಮತ್ತು ಪಾಕಿಸ್ತಾನ ದೇಶದ ನಡುವೆ ಇದರ ವಿವಾದ ಯಾವ ರೀತಿ ಇದೆ, ಅದನ್ನು ಯಾರು ಬಗೆಹರಿಸಿದ್ರು? 3 ನದಿಗಳು ಪಾಕಿಸ್ತಾನಕ್ಕೆ ಕೊಡ್ತಾರೆ, 3 ನದಿಗಳು ಭಾರತಕ್ಕೆ ಕೊಡ್ತಾರೆ. ಅವು ಯಾವ ನದಿಗಳು, ಯಾವ ರೀತಿ ಇದಾವೆ, ಯಾರು ಅದನ್ನು ಬಂದು ಬಗೆಹರಿಸಿದ್ರು, ಯಾಕೆ ಬಗೆಹರಿಸಿದ್ರು ಅಂತ ನಾವು ಮತ್ತು ಅದ್ರ ಬಗ್ಗೆನೂ ನಾವು ಸ್ಟಡಿ ಮಾಡೋಣ ಅಂತ ಸ್ನೇಹಿತರೆ. ಅದನ್ನು ಕೂಡ ಏನಾಗತ್ತೆ ಅಂದ್ರೆ ಭಾಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಐ ಹೋಪ್ ದ್ಯಾಟ್ ನಿಮಗೆಲ್ಲರಿಗೂ ಇವತ್ತಿದು ತಿಳಿದಿದೆ ಅಂತ ನನಗೆ ಅನಿಸಿದೆ. ಮ್ಯಾಪಿನ ಮುಖಾಂತರ ನಾವು ಇವತ್ತು ಚೆನ್ನಾಗಿ ನಿಮಗೆ ಮ್ಯಾಪಿನ ಮುಖಾಂತರ ನೀವು ಏನು ಎಕ್ಸೆಪ್ಟೇಷನ್ ಮಾಡಿದಾರಲ್ಲ ಅದರ ಮುಖಾಂತರ ನಾನು ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದನ್ನು ಕೂಡ ನೀವು ಫಾಲೋ ಅಪ್ ಮಾಡಿರಿ, ಯಾಕಂದ್ರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಈಗ ನೋಡ್ರಿ, ಭಾರತ ಮತ್ತು ಪಾಕ್ ದೇಶದ ನಡುವೆ ಇದು ಯಾಕೆ ಸಮಸ್ಯೆ ಇದೆ, ಎದರ ಸಂಬಂಧ ಸಮಸ್ಯೆ ಇದೆ ಅದನ್ನು ನಾವು ಭಾರತಕ್ಕೆ ಯಾವ 3 ನದಿಗಳು ಕೊಟ್ಟಿದ್ದಾರೆ ಮತ್ತು ಪಾಕಿಸ್ತಾನಕ್ಕೆ ಯಾವ 3 ನದಿಗಳನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆನೂ ನಾವು ಕೂಡ ನಾಳೆ ಬರುವಂಥ ಕ್ಲಾಸ್ದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಇದಕ್ಕಿಂತ ಒಂದು ನಾನು ಕ್ಲಾಸಿಗೆ ಬರುವಾಗ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೆ ಸ್ನೇಹಿತರೆ. ಏನಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಬಹಳಷ್ಟು ಒಂದು 1500 ಪೋಸ್ಟ್ ಮೇಲೆ ಇದಾವೆ ಕಾಣ್ತಾವೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು, ಹೌದಾ? ಹಾಗಾಗಿ ಈಗ ಆ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನೀವು ಯಾರಾದರೂ ಪೊಲೀಸ್ ಆಗಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಇದ್ದಿದ್ರೆ ನಿಮಗೆ ಏನಾದರೂ ಸರ್ ನಮ್ಮ ಕಡೆಗೆ ರೊಕ್ಕನೇ ಇಲ್ಲ, ಏನೂ ಇಲ್ಲ, ಈಗ ಸಂತೋಷ್ ಲಾಡ್ ಫೌಂಡೇಶನ್ ಸರ್ ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಧಾರವಾಡದಲ್ಲಿನೂ ಕೂಡ ಒಂದು ಜೀನಿಯಸ್ ಕರಿಯರ್ ಅಕಾಡೆಮಿ ಇದೆ ಸ್ನೇಹಿತರೆ. 3 ಬ್ಯಾಚ್ ಮಾಡಿದೆ. ಅದು ಎಷ್ಟು ಬ್ಯಾಚು? 3 ಬ್ಯಾಚ್ ಮಾಡಿದೆ. 100 ಸ್ಟೂಡೆಂಟ್ಗೆ 3 ಬ್ಯಾಚ್ ಮಾಡಿದೆ. ಎಷ್ಟು? 100 ಸ್ಟೂಡೆಂಟ್ ಮಾತ್ರ. ಈ 100 ಸ್ಟೂಡೆಂಟ್ಗಳಿಗೆ ಮಾತ್ರ ಎಷ್ಟು ಬ್ಯಾಚ್ ಅಂದ್ರೆ 3 ಬ್ಯಾಚ್ ಮಾಡಿದೆ. ಅದಕ್ಕೆ ಫ್ರೀ ಆಫ್ ಕಾಸ್ಟ್ ಇದೆ. 100 ವಿದ್ಯಾರ್ಥಿಗಳಿಗೆ ಮಾತ್ರ 3 ಬ್ಯಾಚ್ ಮಾಡಿದೆ ಸ್ನೇಹಿತರೆ. ಅದು ಬಹಳಷ್ಟು ಚೆನ್ನಾಗಿ ಅವರು ಕೂಡ ರನ್ ಮಾಡ್ತಾರೆ. ನಿಮಗೆ ಯಾರಾದರೂ ಬಡ ವಿದ್ಯಾರ್ಥಿಗಳು ಇದ್ದರೆ ಆಫ್ಲೈನ್ ಯಾರಾದರೂ ತಗೋಬೇಕಾಗಿದ್ರೆ ಹೋಗಿ ಅದರ ಸದುಪಯೋಗ ಪಡ್ಕೊಳ್ಳಿ. ಯಾಕಂದರೆ ನಾನು ಆ ಅಡ್ವರ್ಟೈಸ್ಮೆಂಟ್ ಓದಿದೆ. ಯಾಕೆ ಕೇಳುವುದಂದ್ರೆ ಕೆಲವೊಬ್ಬರು ಭಾಳಷ್ಟು ಬಡತನದಲ್ಲಿ ಇರ್ತಾರೆ, ಅವ್ರಿಗೆ 10,000 ರೂಪಾಯಿ 15,000 ರೂಪಾಯಿ ಫೀಸ್ ಪೇ ಮಾಡೋದಾಗುವುದಿಲ್ಲ. ಹಾಗಾಗಿ ಅಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಆಫ್ಲೈನ್ನಲ್ಲಿ ಕಲಿಬೇಕಂತ ಆಸೆ ಇದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಟು ಜೀನಿಯಸ್ ಕರಿಯರ್ ಅಕಾಡೆಮಿ. ಬೇಕಾದರೆ ಅವ್ರ ನಂಬರ್ನು ಕೂಡ ನಿಮಗೆ ನಾನು ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ದಲ್ಲಿ. ಇಷ್ಟು ನೀವು ಮಾಡ್ಬೋದು. ಮುಂದಿನ ಕ್ಲಾಸ್ದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಹ್ಯಾವ್ ಎ ನೈಸ್ ಡೇ. ಬಾಯ್. ಅಗೇನ್ ಟುಮಾರೋ ವಿ ವಿಲ್ ಮೀಟ್.